ನಾನು ನಿಜವಾಗ್ಲೂ ಹೆಮ್ಮೆ ಅನ್ನಿಸ್ತದೆ ಈ ಸಂದರ್ಭದಲ್ಲಿ. ನಿಮ್ಮೆಲ್ಲ ಸಂಭ್ರಮ ನೋಡಿದೆ, ನಿಮ್ಮ ಸ್ಕೋರ್ ನೋಡ್ತಾ ಇದ್ದೆ. ಆ ಆಟದಲ್ಲಿ ನೀವೆಲ್ಲ ಪಾಲ್ಗೊಂಡು ಪ್ರಶಸ್ತಿ ಪಡೆದು ದೊಡ್ಡ ದೊಡ್ಡ ಪಾರಿತೋಷಕಗಳನ್ನು ತಗೊಂಡು ನೀವಿಲ್ಲಿ ಬಂದು ವೇದಿಕೆ ಮೇಲೆ ಬರ್ತಿರ್ಬೇಕಾದ್ರೆ ನಿಮ್ಮ ಫ್ರೆಂಡ್ಸ್ ಎಲ್ಲ ನಿಮಗೆ ಚೇರಪ್ ಮಾಡಿ ಹೆಮ್ಮೆಯಿಂದ ನಿಮಗೆ ಚಪ್ಪಾಳೆ ತಟ್ಟಿ ನಿಮ್ಮ ಸಾಧನೆಗೆ ಅವರೆಲ್ಲ ಖುಷಿ ಪಡ್ತಾ ಇದ್ರಲ್ಲ, ಇದು ಗೆಳೆತನದಲ್ಲಿ ಮಾತ್ರ ಸಾಧ್ಯ. ಅಂತಹ ಗೆಳೆಯರು ನೀವುಗಳೆಲ್ಲ ಇವತ್ತು. ನನಗೆ ಖುಷಿ ಅನಿಸ್ತದೆ, ನಾವು ಮಾತಾಡ್ತಾ ಇದ್ದೀವಿ, ಈ ಗೆಳೆತನವೇ ಹಾಗೆ. ಇದಿದೆಯಲ್ಲ, ಇದು ನೀವೆಲ್ಲ ಕುತ್ಕೊಂಡಿದ್ದೀರಲ್ಲ, ನೀವ್ಯಾರು ಕಡಿಮೆ ಅಲ್ಲ, ನೀವೆಲ್ಲರೂ ಪುಟಿಯುವ ಶಕ್ತಿಯ ಚೆಂಡುಗಳು ಅಂತ ಹೇಳ್ತಾರೆ APJ ಅಬ್ದುಲ್ ಕಲಾಂ. ನನ್ನ ಮುಂದೆ ಕುಳಿತುಕೊಂಡಿರುವಂತ ನೀವುಗಳೆಲ್ಲ ಪುಟಿಯುವ ಶಕ್ತಿಯ ಚೆಂಡುಗಳು ಇದ್ದಂತೆ. ಅಂತಹ ಶಕ್ತಿಯನ್ನು ಉಪಯೋಗ ಮಾಡಿಕೊಂಡು ಸಾಧನೆ ಮಾಡ್ತೀನಿ ಅಂತ ಒಂದು ಸಂಕಲ್ಪ ಮಾಡಿಕೊಂಡು ಆ ಗುರಿಯನ್ನ ಮುಟ್ಟುವ ಹಂಬಲದೊಂದಿಗೆ ಕನಸು ಕಾಣ್ತ, ನಾನು ಕಾಣುವ ಕನಸು ಇದು ಹಗಲುಗನಸು ಆಗಬಾರ್ದು, ಆ ಕನಸನ್ನು ನಾನು ಈಡೇರಿಸ್ಕೊಳ್ತೇನೆ. ದೀಪವಿರದ ದಾರಿಯಲ್ಲಿ ಬೇಕಾದರೂ ನಡೆಯಬಲ್ಲೆ, ಆದರೆ ಕನಸುಗಳಿಲ್ಲದ ದಾರಿಯಲ್ಲಿ ನಡೆಯಲಾರೆ ಅಂತ ಹೇಳ್ತಾರಲ್ಲ, ಅಂತ ಕನಸುಗಳನ್ನು ಇಟ್ಟುಕೊಂಡು ನಿಮ್ಮನ್ನು ನನಸು ಮಾಡಿಕೊಳ್ಳುವ ಬಹುದೊಡ್ಡ ಆಶೆಯೊಂದಿಗೆ ನೀವೆಲ್ಲ ಬಂದಿದ್ದೀರಿ ಸ್ಟೂಡೆಂಟ್ಸ್. ಅದಕ್ಕೆ ನೀವು 2 ಮಾತುಗಳನ್ನು ಕೇಳ್ತೀರಾ ಅಂತ ಅನ್ಕೊಂಡಿದ್ದೇನೆ. ನನಗೆ ಖುಷಿ, ಅಲ್ಲಿ ಒಂದಿಷ್ಟು ಗೆಳೆಯರಿದ್ದಾರೆ. ಆ ಗೆಳೆಯರೆಲ್ಲ ಅವ್ರಿಗೆ ಫಸ್ಟ್ ಪ್ರೈಸ್ ತಗೊಂಡಿದ್ದಾರೆ ಯಾವುದೋ ಒಂದು ಸ್ಪೋರ್ಟ್ಸ್ ಅಲ್ಲಿ. ಆ ಪ್ರೈಸ್ ಅನ್ನ ತಗೋಬೇಕು ಅಂತಂದ್ರೆ ನಾವೆಲ್ಲ ಅಗಲಿ ಹೋಗ್ತಾ ಇದ್ದೇವೆ. ಅಗಲಿ ಹೋಗುವ ಸಂದರ್ಭದಲ್ಲಿ ಗೆಳೆಯರೆಲ್ಲ ನಾವು ಒಂದೇ ತರ ಡ್ರೆಸ್ ಹಾಕೊಂಡು ಇಡೀ ಸ್ಟೇಜ್ ಮೇಲೆ ಬಂದು ನಾವೆಲ್ಲ ಫ್ರೆಂಡ್ಸ್ಗಳ ಶಕ್ತಿಯನ್ನ ತೋರಿಸ್ಬೇಕು ಅಂತ ಹೇಳಿ ಆ ಎಲ್ಲ ಗೆಳೆಯರ ಬಳಗ ಇಲ್ಲಿ ಬಂದು ನಿಂತ್ಕೊಂತಲ್ಲ, ಒಂದು ಮಿಂಚು ಬಂತು. ಅದು ಫ್ರೆಂಡ್ಶಿಪ್, ನಮ್ ಗೆಳೆತನ. ಕೇವಲ ಪಾಠ ಅಲ್ಲ, ಅಲ್ಲಿ ಆಟ ಇದೆ, ಅಲ್ಲಿ ಹಾಡು ಇದೆ, ಅಲ್ಲಿ ನೃತ್ಯ ಇದೆ. ಏನ್ ಬೇಕು ಭಾವಕೋಶ ಶ್ರೀಮಂತ ಮಾಡೋದಕ್ಕೆ ಎಲ್ಲವನ್ನೂ ಕೂಡ ಬೆನ್ಕಟ್ಟಿ PU ಕಾಲೇಜ್ ನಿಮಗೆ ಕೊಡ್ತಾ ಇದೆ ಅನ್ನೋದಕ್ಕೆ ಇವತ್ತು ನಿಮ್ಮ ಕಾರ್ಯಕ್ರಮ ಒಂದು ಸಾಕ್ಷಿಯಾಗಿ ನಿಲ್ತದೆ. ಅದಕ್ಕೆ ನಿಮ್ಮೆಲ್ಲರಿಗೆ ಅಭಿನಂದಿಸ್ತೇನೆ. ಅಭಿನಂದಿಸ್ತಾ ವೇದಿಕೆ ಮೇಲೆ ಒಬ್ಬ ಪೂಜ್ಯ ಗುರುಜಿ ಇದ್ದಾರೆ, ನಮ್ಮ ಶರಣು ಸರ್. ಅವ್ರು ಬಂದು ನಮ್ಮನ್ನೆಲ್ಲ ಪರಿಚಯ ಮಾಡುವಾಗ ಒಳ್ಳೆ ಮಾಸ್ ಹೀರೋಗಳ ತರ, ನಾವೇನೋ ಒಂದು ದೊಡ್ಡ ಮಾಸ್ ಹೀರೋಗಳ ತರ ಬಂದ ಹಾಗೆ ನಮ್ಗೆ ಪರಿಚಯ ಮಾಡ್ತಿರುವಂತಹ ಶರಣು ಸರ್ ಇದ್ರಲ್ಲ, ಗುರುಜಿ ಬಗ್ಗೆ ಹೇಳಿದ್ರು. ನಿಮಗೆ ಆಶ್ಚರ್ಯ ಸ್ಟೂಡೆಂಟ್ಸ್, ಜೀವನದೊಳಗೆ ಬಹಳ ಜನ ಬರ್ತಾರೆ ಹೋಗ್ತಾರೆ, ಸುಮ್ಮನೆ ಒಂದಿಷ್ಟು ಲಿಪ್ ಸಿಂಪತಿ ಕೊಡ್ತಾರೆ, ಮರುಕದ ಮಾತು ಮಾತಾಡ್ತಾರೆ, ಬಡವರಿದ್ದಾರೆ ಅಯ್ಯೋ ಪಾಪ ಅಂತಾರೆ. ಕೇವಲ ಅಯ್ಯೋ ಪಾಪ ಅಂದ್ರೆ ಸಾಲ್ದು, ಆ ಕರುಣೆ ಕ್ರಿಯೆಯಾಗಿ ಇಳಿಬೇಕಲ್ಲ. ಅಂತಹ ಕರುಣೆಯನ್ನೇ ಕ್ರಿಯೆಯಾಗಿ ಇಸಿಕೊಂಡು ವರ್ಷಕ್ಕೆ 5 ಮಕ್ಕಳನ್ನ ದತ್ತಕ್ಕೆ ತೆಗೆದುಕೊಂಡು ಅವರನ್ನ ಬೇರೆ ಬೇರೆ ಕಾಲೇಜುಗಳಿಗೆ ಓದುವ ಹಾಗೆ ಮಾಡಿ ಅವರಿಗೆ ಖರ್ಚೇ ಬರದ ಹಾಗೆ ಅವರಿಗೆ ಪ್ರೀತಿಯನ್ನ ಕೊಟ್ಟಿರೋ ಕಾರಣಕ್ಕಾಗಿ ಇವತ್ತು ಗುರುಜಿ ಹಚ್ಚಿದ ಸಸಿಗಳು 250 ಜನ ಡಾಕ್ಟರ್ಸ್ ಆಗಿ ಇವತ್ತು ಅವರು ಸೇವೆ ಮಾಡ್ತಾ ಇದ್ದಾರೆ. ಅದು ಗುರುಜಿ ಅವರ ಕೊಡುಗೆ. ಅಂಥವ್ರನ್ನೆಲ್ಲ ಅಭಿನಂದಿಸಬೇಕು ನಾವೆಲ್ಲ. ನಿಮಗೆ ನಿಜವಾಗ್ಲೂ ಆಶ್ಚರ್ಯ, ಆಶಾಪುರ್ ಸರ್ ಅವರನ್ನ ನೀವೆಲ್ಲ ಒಂದು ಸಾರಿ ಅವರ ಬದುಕಿನ ಅವರ ಚಿತ್ರಣವನ್ನು ಒಂದ್ಸಾರಿ ಸ್ಟಡಿ ಮಾಡ್ಬೇಕು. ನೀವೆಲ್ಲ ಹೇಳ್ತೇನೆ ನಾನು ಸ್ಟೂಡೆಂಟ್ಸ್ ನಿಮಗೆಲ್ಲ, ಪೆಟ್ಟು ತಿನ್ನುವ ಕಲ್ಲು ಪಟ್ಟವೇರುತ್ತದೆ, ಪೆಟ್ಟು ಸಹಿಸದ ಕಲ್ಲು ಮೆಟ್ಟಿಲಾಗುತ್ತದೆ ಅಂತ ಹೇಳ್ತಾರೆ. ಯಾವುದು ಪೆಟ್ಟನ್ನ ತಿನ್ನುತ್ತೋ ಅದು ದೊಡ್ಡ ಪಟ್ಟವನ್ನೇರಿ ಮೆರೀತದೆ. ಯಾವುದು ಪೆಟ್ಟನ್ನ ತಿನ್ನದೆ ಸುಮ್ಮನೆ ಮೊಬೈಲ್ನಲ್ಲಿ ಮುಳುಗಿ ಚಾಟ್ ಮಾಡ್ತಾ ಅಲ್ಲಿ ಇಲ್ಲಿ ಸುಮ್ಮನೆ ಅವರನ್ನ ಇವರನ್ನ ಚುಡಾಯಿಸ್ತಾ ಬೈಕ್ ತಗೊಂಡು KTM ಬೈಕ್ ತಗೊಂಡು ರೈಸ್ ಮಾಡುತ್ತಾ ಏನೋ ಹೀರೋ ಆಗ್ಬಿಟ್ಟೆ ಅಂತ ಹೇಳಿ ಹೀರೋ ಪೋಸ್ ಕೊಡ್ತಾ ಹೋಗ್ತಾ ಇದ್ದಾರಲ್ಲ, ಅದು ಪೆಟ್ಟು ಸಹಿಸದ ಕಲ್ಲು, ಅದು ಗುಡಿಯ ಮುಂದಿನ ಮೆಟ್ಟಿಲಾಗ್ತದೆ ಸ್ಟೂಡೆಂಟ್ಸ್. ಅದಕ್ಕೆ ಒಂದು ಸಾರಿ ಯೋಚನೆ ಮಾಡಿ, ನೀವೆಲ್ಲ ಪೆಟ್ಟು ತಿಂದು ಪಟ್ಟವೇರುವ ಸ್ಟೂಡೆಂಟ್ಸ್ ಆಗ್ತೀರಾ, ಎಲ್ಲ ಪೆಟ್ಟು ಸಹಿಸದೆ ಮೆಟ್ಟಿಲಾಗ್ತೀರಾ, ಇದು ನಿಮಗೆ ಬಿಟ್ಟಿದ್ದು ಸ್ಟೂಡೆಂಟ್ಸ್. ಅದಕ್ಕೆ ನಾನು ಹೇಳ್ತಾ ಇದ್ದೇನೆ, ನೀವೆಲ್ಲ ಪಟ್ಟವನ್ನೇರುವ ವಿದ್ಯಾರ್ಥಿಗಳಾಗಬೇಕು. ಒಬ್ಬ ಗೆಳೆಯ, ನಾನೆಲ್ಲ ಹೇಳ್ತೇನೆ, 1000 ಕಿಲೋಮೀಟರ್ಗಳ ಪ್ರಯಾಣ ಕೂಡ 1 ಹೆಜ್ಜೆಯಿಂದ ಆರಂಭ ಆಗುತ್ತೆ. 1000 ಮೈಲುಗಳ ಪ್ರಯಾಣ 1 ಹೆಜ್ಜೆಯಿಂದ ಆರಂಭ ಆಗುತ್ತೆ. 1000 ಪುಟಗಳ ಪುಸ್ತಕ ಕೂಡ ಮೊದಲ ಪುಟದಿಂದ ಆರಂಭ ಆಗುತ್ತೆ. ಹಾಗೆ ನನ್ನ ಗೆಳೆಯ, ನನ್ನ ಹೆಮ್ಮೆಯ ಗೆಳೆಯ, ಯೂನಿವರ್ಸಿಟಿಗೆ ನಮ್ ಕೇವಲ ಒಂದು ಡಿಪಾರ್ಟ್ಮೆಂಟ್ ಅಲ್ಲ, ಮ್ಯಾಥ್ಸ್ ಡಿಪಾರ್ಟ್ಮೆಂಟ್ ಅಲ್ಲ, ಫಿಸಿಕ್ಸ್ ಡಿಪಾರ್ಟ್ಮೆಂಟ್ ಮಾತ್ರ ಅಲ್ಲ, ಅಲ್ಲಿರುವಂತಹ
ಸುಮಾರು 40-50 ಡಿಪಾರ್ಟ್ಮೆಂಟ್ಸ್ಗಳಿತ್ತು ನಮ್ಮ ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡದಲ್ಲಿ. ಆ ಇಡೀ ಎಲ್ಲ ಡಿಪಾರ್ಟ್ಮೆಂಟ್ಗಳಿಗೆ ರ್ಯಾಂಕ್ ಕೊಡ್ತಾರೆ, ಯೂನಿವರ್ಸಿಟಿ ರ್ಯಾಂಕ್ಸ್ ಕೊಡ್ತಾರೆ. ಆ ಯೂನಿವರ್ಸಿಟಿನಲ್ಲಿ ಇಡೀ ಯೂನಿವರ್ಸಿಟಿಗೆ ಸೆಕೆಂಡ್ ರ್ಯಾಂಕ್ ಬಂದಿದ್ದಂಥ ಗೆಳೆಯ ಯಾರು ಅಂದರೆ ನನ್ನ ಶಶಿ, ನನ್ನ ಗೆಳೆಯ. ಒಬ್ಬ ಮ್ಯಾಥ್ಸ್ ಆತನ ನನಗೆ ಸಂಭ್ರಮ ಅನಿಸ್ತದೆ. ನೀವೆಲ್ಲ ಫ್ರೆಂಡ್ಸ್ ಎಲ್ಲ ಖುಷಿ ಪಡ್ತಿರಲ್ಲ, ಎಂಥ ಟ್ಯಾಲೆಂಟ್ ಅಂದರೆ ಅದು. ಅವ ಬರೆದಿರೋ ನೋಟ್ಸ್ಗಳನ್ನ ಜೆರಾಕ್ಸ್ ಮಾಡ್ಕೊಳ್ಳೋದಕ್ಕೆ ನಾವೆಲ್ಲ ಕ್ಯೂ ನಿಲ್ಕೋತಿದ್ದೀವಿ ಅವನ ಹಿಂದೆ ಹೋಗಿ. ಶಶಿ ಬೆನಕಟ್ಟಿ ಯಾವಾಗ ಕೊನೆಗೆ ನೋಟ್ಸ್ ರೆಡಿ ಮಾಡ್ತಾನೆ, ಆ ನೋಟ್ಸ್ ಕಾಯ್ತಾ ಇದ್ದೀವಿ ನಾವು. ಅವ್ನ ಲೈಬ್ರರಿ ಒಳಗೆ ಹೋಗಿ ಕುತ್ಕೊಂಡ ಅಂದ್ರೆ ಸಾಕು. ಎಷ್ಟು ಅವನಿಗೆ ತಾಳ್ಮೆ ಇತ್ತು ಅಂದ್ರೆ, ಬೆಳಗ್ಗೆ ಹೋಗಿ ಸಂಜೆ 7 ಗಂಟೆವರೆಗೆ ಲೈಬ್ರರಿ ಒಳಗೆ ಕುತ್ಕೊಂಡು ಒಂದು ಸಬ್ಜೆಕ್ಟ್ ನೋಟ್ಸ್ ರೆಡಿ ಮಾಡ್ಕೊಂಡು ಬರ್ತಾ ಇದ್ದ ಹಾಗೆ ನಾವು ಜೆರಾಕ್ಸ್ ಮಾಡಿಕೊಂಡು ನಾವು ಸ್ಟಡಿ ಶುರು ಮಾಡ್ತಿದ್ದೀವಿ. ಎಂಥ ಟ್ಯಾಲೆಂಟ್ ಗೊತ್ತಾ ಶಶಿ ನಿಮಗೆ? ಅಂತ ಟ್ಯಾಲೆಂಟು. ಇನ್ನೊಂದು ಅದ್ಭುತವಾದ ಕ್ವಾಲಿಟಿ ಏನು ಗೊತ್ತಾ? ಯಾರಿಗೂ ಕೂಡ ಕೆಟ್ಟ ಪದಗಳನ್ನು ಬಳಸಲ್ಲ, ಯಾರ ಮನಸ್ಸಿಗೂ ನೋವು ಮಾಡಲ್ಲ, ಆಮೇಲೆ ಯಾರನ್ನು ಕೂಡ ಹಿಂದೆ ಮಾತನಾಡ್ಕೊಳ್ಳಲ್ಲ. ಎಲ್ಲರ ಬಗ್ಗೆ ಒಳ್ಳೆಯದನ್ನೇ ಮಾತನಾಡುವ, ಎಲ್ಲರಿಗೆ ಪ್ರೀತಿಯನ್ನೇ ಹಂಚುವ ಒಬ್ಬ ಅದ್ಭುತವಾದ ಮಾನವೀಯ ವ್ಯಕ್ತಿ. ಅದು ನನ್ನ ಫ್ರೆಂಡ್ ಶಶಿ. ಅದಕ್ಕೆ ನಾನು ಅವರಿಗೆ ಅಭಿನಂದಿಸ್ತೇನೆ ಈ ಸಂದರ್ಭದಲ್ಲಿ. ಎಂತ ಗೆಳೆಯ ಗೊತ್ತಾ? ಅವ್ರ ತಂದೆ ಅವರು ಕೂಡ ನಮ್ಮ ಗುರುಗಳಿದ್ದಂತೆ, ಅವರು ಕೂಡ ಪ್ರಿನ್ಸಿಪಾಲ್ರಾಗಿದ್ರು ಕಾಲೇಜ್ಗೆ. ನಾನು ಶಶಿ MScಗೂ ಕೂಡ ಕ್ಲಾಸ್ಮೇಟು, ಜೊತೆಗೆ PUCಗೆ ಬಾಗಲಕೋಟೆನಲ್ಲೂ ಕೂಡ ಕ್ಲಾಸ್ಮೇಟ್ಸ್ ಇಬ್ರು ಕೂಡ. ಹಾಗೆ ಇದ್ದಂತ ನಮ್ಮ ಫ್ರೆಂಡ್ ಯೂನಿವರ್ಸಿಟಿ MScನಲ್ಲಿ ಇದ್ದಾಗ ಅವ್ರ ಮನೆಯಿಂದ ಬುತ್ತಿ ಬರ್ತಾ ಇತ್ತು. ಆ ಬುತ್ತಿ ಬಂದ್ರೆ, ಶಶಿ ಬುತ್ತಿ ಬಂದಿದೆ ಅಂದ್ರೆ ಸಾಕು, ಎಲ್ಲರೂ ಅವ್ರ ರೂಮಿಗೆ ಅಟ್ಯಾಕ್ ಮಾಡಿಬಿಡ್ತಿದ್ದೀವಿ. ನಮ್ದೆಲ್ಲ ಒಂದು ಬ್ಯಾಕ್ ಕಿಕ್ ಫ್ರೆಂಡ್ಸ್ ಅಂತ ಇದ್ದೀವಿ ನಾವು. ಯಾರು? ಬ್ಯಾಕ್ ಕಿಕ್ ಅಂದ್ರೆ ಏನ್ ಗೊತ್ತಾ? ನಮ್ಮಲ್ಲಿ ಒಬ್ರು ಯೂನಿವರ್ಸಿಟಿನಲ್ಲಿ ಪ್ರೊಫೆಸರ್ ಇದ್ದಾರೆ ಇವಾಗ, ಧಾರವಾಡ ವಿಶ್ವವಿದ್ಯಾಲಯದಲ್ಲಿ ಡಾಕ್ಟರ್ ವಿಶ್ವನಾಥ್ ಔಟಿ ಅಂತ ಒಬ್ರು ಇದ್ದಾರೆ. ಇಡೀ ಮ್ಯಾಥಮೆಟಿಕ್ಸ್ ಡಿಪಾರ್ಟ್ಮೆಂಟ್ HOD ಆಗಿದ್ದಾರೆ ಅವ್ರು, ನಮ್ಮ ಕ್ಲಾಸ್ಮೇಟ್. ಅವನು ಮುಂದೆ ಹೋಗ್ತಿರ್ಬೇಕಾದ್ರೆ ನಾವು ಕಾಲ್ ಹಿಂದೆ ಮಾಡಿ ಅವನಿಗೆ ಕಿಕ್ ಕೊಡ್ತಾ ಇದ್ದೀವಿ, ಬ್ಯಾಕ್ ಕಿಕ್ ಅಂತ ಹೇಳಿ. ಅದರಲ್ಲಿ ಎಕ್ಸ್ಪರ್ಟ್ ಅಂದ್ರೆ ನಮ್ಮ ಶಶಿ. ಅವನಿಗೆ ಯಾವಾಗಲೂ ಬ್ಯಾಕ್ ಕಿಕ್, ಕಾಲ್ ಹಿಂದೆ ತಗೊಂಡು ಹೋಗಿ ಅವನಿಗೆ ಹಿಂದೆ ಹೋಗಿ ಹೊಡಿಬೇಕು. ಅವನಿಗೆ ಬ್ಯಾಕ್ ಕಿಕ್ ಕೊಟ್ಬಿಟ್ರೆ ಸಾಕು, ಅವನು ನಮ್ಮನ್ನೆಲ್ಲ ಬೈಕೊಂಡ್ ಹೋಗ್ಬಿಡ್ತಿದ್ದ. ಅಂತಹ ಒಂದು ಫ್ರೆಂಡು. ಆ ಬುತ್ತಿ ಬಂದ್ರೆ ಸಾಕು, ಇಡೀ ಎಲ್ಲರೂ ಹಂಚ್ಕೊಂಡು ತಿಂದ್ಬಿಡೋದು. ಗೆಳತನ ಹಾಗೆ ಅಲ್ವಾ? ಸ್ನೇಹ ಹಾಗೆ ಅಲ್ವಾ? ಅದಕ್ಕೆ ನಿಮ್ಮ ಸ್ನೇಹ ನೋಡಿದಾಗ ನನಗನಿಸ್ತು, ಕವಿ ಹಾಡ್ತಾರೆ, ಸ್ನೇಹ ಅತಿ ಮಧುರ, ಸ್ನೇಹ ಅಮರ, ಸ್ನೇಹವೇ ಗುಡಿಯು, ಪ್ರೀತಿಯೇ ದೇವರು, ಕಾಲ ದೇಶ ಮೀರಿದ ಭಾವ, ಸ್ನೇಹ ಅತಿ ಮಧುರ. ಆ ಸ್ನೇಹ ಹಾಗಿತ್ತು. ಅದಕ್ಕೆ ಕವಿ ಹಾಡ್ತಾರಲ್ಲ, ಕಾಲವನ್ನು ತಡೆಯೋರು ಯಾರೂ ಇಲ್ಲ, ಗಾಳಿಯನ್ನು ಹಿಡಿಯೋರು ಎಲ್ಲೂ ಇಲ್ಲ, ನನ್ನಿಂದ ನಿನ್ನ, ನಿನ್ನಿಂದ ನನ್ನ ದೂರ ಮಾಡಲು ಎಂದೂ ಆಗೋಲ್ಲ. ಸೊ ಅದು ಫ್ರೆಂಡ್ಶಿಪ್ಪು. ನಿಮ್ಮಲ್ಲಿ ಕಂಡೆ ಸ್ಟೂಡೆಂಟ್ಸ್, ನಿಮ್ಮ ಎದೆಯೊಳಗೆ ಒಬ್ಬ ಸಂಸ್ಕಾರ ಇದೆ. ನನ್ನ ಒಂದಿಷ್ಟು ಮಾತುಗಳು ಸರ್, ಇಲ್ಲಿ ಪ್ರಿನ್ಸಿಪಾಲ್ ರೂಮ್ದಿ ಸರ್ ಇದ್ದಾರೆ, ಅಲ್ಲಿ ಜಗದೀಶ್ ಸರ್ ಅವರಿದ್ದಾರೆ, ಆಶಾಪುರ್ ಸರ್ ಅವರನ್ನ ನಾನು ಪರಿಚಯ ಮಾಡಿದೆ. ಒಬ್ಬ ಅದ್ಭುತ ಸಾಧಕರು ಅವರು, ಒಬ್ಬ ಅಷ್ಟೇ ಜೆಂಟಲ್ ಮ್ಯಾನ್, ಇವತ್ತು ದೊಡ್ಡ ಆಫೀಸರ್ ಆಗಿದ್ದಾರೆ ಸರ್ ಅವರು. ಹಾಗೆ ಹೇಮಾ ಮೇಡಮ್ ಇದ್ದಾರೆ. ನನ್ನ ಇಡೀ ಏನು MSc ಫ್ರೆಂಡ್ಸ್ ಇದ್ದಾರಲ್ಲ, ಆ MSc ಫ್ರೆಂಡ್ಸ್ಗೆ ನಮ್ಮ ಶ್ರೀಮತಿಯವರು ಯಾರೂ ಪರಿಚಯ ಇಲ್ಲ. ಆದರೆ ಎಲ್ಲರಿಗೂ ಪರಿಚಯ ಇದ್ಕೊಂಡು ಎಲ್ಲರಿಗೂ ಊಟ ಮಾಡಿಸಿದಂಥ ಒಬ್ಬಳು ಸಹೋದರಿ ಯಾರು ಅಂತ ಹೇಳಿದ್ರೆ ಅದು ಹೇಮಾ ಮೇಡಮ್. ಅದು ಎಲ್ಲರಿಗೆ, ನಮ್ಮ ಇಡೀ ಹೋಲ್ ಟೀಮಿಗೆ ಅವ್ರ ಪರಿಚಯ, ಎಲ್ಲರಿಗೂ ಪರಿಚಯ ಅವರು. ಅಷ್ಟು ಮೊದಲಿಂದನೂ ಕೂಡ ಅವ್ರ ಮನೆಗೆ ಹೋಗಿ ಊಟ ಮಾಡಿಸಿದಂಥದ್ದು ತಾಯಿಯವರು. ಈಗ ನಿಮಗೆ ಊಟ ಮಾಡಿಸ್ತಾ ಇದ್ದಾರೆ, ನಿಮ್ಮನ್ನ ಕಂಟ್ರೋಲ್ ಮಾಡ್ತಾ ಇದ್ದಾರೆ. ಈ ಶಶಿ ಇದಾರಲ್ಲ, ಇವನು ಯಾಕಪ್ಪ ಈ ಕಾಲೇಜ್ ಮಾಡಿದ ಅಂದ್ರೆ, ಅವರು ಆರಾಮಾಗಿ ಹಾಡ್ಕೊಂಡು ಕುಣ್ಕೊಂಡು ಮನೆಯಲ್ಲಿ ರಾಜ್ಕುಮಾರಿ ತರ ಇದ್ರು ಅವರು ಮೇಡಮ್. ಇವನು ಕಾಲೇಜ್ ಮಾಡಿ ತಾನು ಅಲ್ಲಿಗೆ ಹೋಗ್ಬಿಟ್ಟ, ಅದನ್ನ ಮೇಡಮ್ ಅವ್ರ ಕೊಳ್ಳಿಗೆ ಕೊಟ್ಟಿಬಿಟ್ಟು ಅಲ್ಲಿ ಆರಾಮಾಗಿ ಇರ್ತಾನೆ ಶಶಿ. ಅಲ್ಲಿ ಮೇಡಮ್ ಮಾತ್ರ ಇಲ್ಲಿ ಓಡಾಡ್ಕೊಂಡು ನಿಮ್ಮನ್ನೆಲ್ಲ ಕಂಟ್ರೋಲ್ ಮಾಡ್ಕೊಂಡು ಇಲ್ಲಿ ಇರ್ತಾರೆ. ಹಾಗೆ ಯಾಕೆ ಅದಕ್ಕೆ ಅಂದ್ರು, ನಾನು ಆರಾಮಾಗಿದ್ದೆ ಸರ್, ಶಶಿ ಅವ್ರು ಕಾಲೇಜ್ ಶುರು ಮಾಡಿ ನನಗೆ ಇಲ್ಲಿಗೆ ಕಟ್ಟಿ ಹಾಕ್ಬಿಟ್ಟಿದ್ದಾರೆ, ಮದುವೆಗೆ ಹೋಗಕ್ಕೂ ಆಗಲ್ಲ, ಯಾರ ಫ್ರೆಂಡ್ಸ್ ಕಡೆಗೂ ಹೋಗಕ್ಕಾಗಲ್ಲ, ಇಲ್ಲಿಗೆ ನಾನು ಸಿಕ್ಕೊಂಡ್ಬಿಟ್ಟಿದ್ದೀನಿ ಅಂದ್ರೆ ಸರ್ ಮೇಡಮ್, ಇಡೀ ಎಷ್ಟು ಜನ ಇದ್ದಾರೋ ಗೊತ್ತಿಲ್ಲ,
ಸಾವಿರ ಸಾವಿರ ವಿದ್ಯಾರ್ಥಿಗಳ ಪ್ರೀತಿಯನ್ನ ಗಳಿಸುವ, ಅವರ ಬಾಯಿಂದ ಅಮ್ಮ ಅಂತ ಅನಿಸಿಕೊಳ್ಳುವಂತ ಕೀರ್ತಿ ನಿಮಗೆ ಸಿಕ್ಕಿದೆಯಲ್ಲ, ಅದು ನನ್ನ ಗೆಳೆಯ ಕೊಟ್ಟಿದ್ದು ನಿಮಗೆ. ಅವರಿಗೆ 2 ಮಕ್ಕಳಿದ್ದಾರೆ. ಆ 2 ಮಕ್ಕಳಿಗೆ ತಾಯಿಯವರು. ಆದ್ರೆ ಶಶಿ ಕಾಲೇಜ್ ಮಾಡಿದ ಕಾರಣಕ್ಕೆ ಸಾವಿರ ಮಕ್ಕಳಿಗೆ ತಾಯಿ ಆಗಿದ್ದಾರೆ. ಅದು ಅವರಿಗೆ ಸಿಕ್ಕಿರೋದಲ್ವಾ. ಸೊ ಹೀಗೆ ಸುಮ್ಮನೆ ನಿಮಗೆ ಖುಷಿ ಆಗ್ಲಿ ಅಂತ 2 ಮಾತು ಹೇಳಿ ಸ್ಟೂಡೆಂಟ್ಸ್. ಒಂದು ಮಾತು ನೆನಪು ಮಾಡ್ತೇನೆ ನಿಮಗೆ. ನಾನು ತಾಳಿಕೋಟೆಯಲ್ಲಿದ್ದೆ. ಒಂದು ಸಾರಿ ಅಲ್ಲೊಂದು ಬಟ್ಟೆ ಅಂಗಡಿ ಇದೆ, ದೊಡ್ಡದು ಬಟ್ಟೆ ಅಂಗಡಿ, ಅದು ಲಕ್ಷ್ಮೀ ಕ್ಲಾತ್ ಸ್ಟೋರ್ಸ್ ಅಂತ. ಇಲ್ಲಿ ನನ್ನ ಸ್ಟೂಡೆಂಟ್ ಕೂಡ ಇದ್ದಾಳೆ, ಇಲ್ಲಿ ದೀಪಿಕಾ ಇಲ್ಲಿದ್ದಾಳೆ, ಕುತ್ಕೊಂಡಿದ್ದಾಳೆ. ಇಲ್ಲಿ ಅಲ್ಲಿ ಒಂದು ಹುಡುಗ ಕೆಲಸ ಮಾಡ್ತಾ ಇದ್ದ. ಅವನು ಏನು ಕೆಲಸ ಮಾಡ್ತಾ ಇದ್ದ ಅಂದ್ರೆ, ಯಾರು ಬಟ್ಟೆ ತಗೊಳಕ್ ಹೋಗ್ತೀವೋ ಅವ್ರಿಗೆಲ್ಲ ಬಟ್ಟೆ ತೋರಿಸ್ತಾ ಇದ್ದ. 1 ಸೆಕೆಂಡ್ ಕೇಳಿ, ನೀವು ಕೇಳಿ ಹೇಗೆ ಬದಲಾಗ್ತದೆ ಬದುಕು ಅನ್ನೋದಕ್ಕೆ. ಆ ಹುಡುಗ ರಜೆ ಬಂತಲ್ಲ, ರಜೆ ಬಂದ ತಕ್ಷಣನೇ ಆ ಕ್ಲಾಸ್ ಸ್ಟೋರ್ಸಿಗೆ ಬರೋವನು 2 ತಿಂಗಳು ಅಲ್ಲಿ ಕೆಲಸ ಮಾಡೋನು. ಅವನು 9th ಅಲ್ಲಿ 8th ಅಲ್ಲಿ 10th ಅಲ್ಲಿ ಅಲ್ಲಿ ಬಂದು ಒಬ್ಬ ಸೇಲ್ಸ್ ಮ್ಯಾನ್ ಆಗಿ ಕೆಲಸ ಮಾಡ್ತಾ ಇದ್ದ. ಹಾಗೆ ಕೆಲಸ ಮಾಡ್ತಿರ್ಬೇಕಾದ್ರೆ ಅವನಿಗೆ SSLC ಮುಗೀತು. ಅದರಲ್ಲಿ ಟಾಪ್ ಸ್ಕೋರ್ ಮಾಡಿದ ಅವನು, 98% ಸ್ಕೋರ್ ಮಾಡಿದ. ಅವನ ಹೆಸರು ಮಹೇಶ್ ಅಂತ. ಅದಾದ ಮೇಲೆ ಜಸ್ಸಿ ಸಂಕಟ ಇದೆ, ನೋವಿದೆ ಅಂದ್ರೆ ಅವರ ನೋವಿಗೆ ಸ್ಪಂದಿಸುವ 1000 ಕೈಗಳು ಸಿದ್ಧವಾಗಿದ್ದಾರೆ. ಆ ಹುಡುಗನ ಬಡತನದ ಸ್ಥಿತಿಯನ್ನು ನೋಡಿದಂತಹ ಒಬ್ಬ ಗುರುಗಳು ಅವನನ್ನ 1 ರೂಪಾಯಿ ಇಲ್ದೇನೆ ಒಂದು ಕಾಲೇಜಿಗೆ ಅಡ್ಮಿಷನ್ ಮಾಡ್ತಾರೆ. ಆ ಕಾಲೇಜ್ಗೆ ಹೋದಂತ ಹುಡುಗ ಅದೇ ಬಡತನ, ಮತ್ತೆ PUC ಫಸ್ಟ್ ಇಯರ್ ಮುಗಿದ ತಕ್ಷಣನೇ ಬಂದು ಅವ್ರ ತಾಯಿ ಕೂಡ ಅಲ್ಲಿ ಸೇಲ್ಸ್ ಗರ್ಲ್ ಆಗಿ ಕೆಲಸ ಮಾಡ್ತಾರೆ. ಇವರು ಕೂಡ ಅಲ್ಲಿ ಹೋಗಿ ಸೇಲ್ಸ್ ಮ್ಯಾನ್ ಆಗಿ ಕೆಲಸ ಮಾಡ್ತಿದ್ದ. ಹಾಗೆ ಕೆಲಸ ಮಾಡಿ PUC ಎಕ್ಸಾಮ್ ಎಲ್ಲ ಮುಗಿಸ್ಕೊಂಡು ಬಂದು ಮತ್ತೆ ಅಗೇನ್ ತಾಯಿ ಜೊತೆ ಸೇರಿ ಅಲ್ಲಿ ಸೇಲ್ಸ್ ಮ್ಯಾನ್ ಹುಡುಗ ಆಗಿ ಕೆಲಸ ಮಾಡಕ್ ಶುರು ಮಾಡ್ದ. ಹಾಗೆ ಮಾಡಿದ ಹುಡುಗ 3 ಹೊತ್ತು ಕೂಡ ಊಟ ಮಾಡ್ಲಿಕ್ಕೂ ಕಷ್ಟ ಇದ್ದಂತ ಹುಡುಗ, ಅಪ್ಪ ಇಲ್ಲದೆ ಇರೋ ಹುಡುಗ, ಕೇವಲ ಅಮ್ಮ ಚಾಲೆಂಜ್ ಮಾಡಿ ನನ್ನ ಮಗನನ್ನ ಈ ನೋವು, ಈ ಕಷ್ಟ, ಇದು ನನಗೆ ಸಾಕು, ನನ್ನ ಮಗನಿಗೆ ಬರಬಾರ್ದು ಅಂತ ತಾಯಿ ಅವನನ್ನ ಒಂದು ಸಾಧನೆ ಮಾಡಬೇಕು ಅಂತ ಹೇಳಿ ಅವನ ಹಿಂದೆ ಬೆನ್ನು ಹತ್ತಿ ಅವರಿವರ ಕೈ ಮುಗಿದು ಆ ಹುಡುಗನಿಗೆ ಜ್ಞಾನದ ಭಿಕ್ಷೆಯನ್ನ ಕೊಟ್ಟಳಲ್ಲ. ಆ ಹುಡುಗ ಆ ಕಾಲೇಜಿಗೆ ನಮ್ಮ ನೀಟ್ ಎಕ್ಸಾಮ್ ಅಲ್ಲಿ ಅವನು 590 ಅಂಕಗಳನ್ನ ಗಳಿಸಿಕೊಂಡು ರಾಮಯ್ಯ ಕಾಲೇಜಿನಲ್ಲಿ ಸೀಟ್ ಪಡ್ಕೊಂಡು ಇವತ್ತು ಮೆಡಿಕಲ್ ಮುಗಿಸ್ಕೊಂಡು ಹೊರಗೆ ಬಂದು ಬಹುದೊಡ್ಡ ಬದುಕನ್ನ ಕಳೀತಾ ಇದ್ದಾನೆ ಮಹೇಶ್ ದೇವಶೆಟ್ಟಿ ಅನ್ನೋದಾದ್ರೆ. ಜಸ್ಸಿ ಸ್ಟೂಡೆಂಟ್ಸ್, ಹಾರಾಡೋದ್ರಿಂದ ಕೂಗಾಡೋದ್ರಿಂದ ಏನು ಲಾಭ ಇದೆ? ಒಬ್ಬ ಹುಡುಗ ಅವನಿಗೆ ನಿಮಗೆ ಒಂದಷ್ಟು ಬರಲಿ. ಇಲ್ಲಿ ನಾನು ಯಾವಾಗಲೂ ಹೇಳ್ತಿರ್ತೇನೆ, ನಮ್ಮ ತಂದೆ ತಾಯಿಗಳು, ಅದೆಷ್ಟೋ ತಂದೆ ತಾಯಿಗಳು ಗೊತ್ತಿಲ್ಲ, ಹಳ್ಳಿಯಿಂದ ಬಂದಿರೋ ಮಕ್ಕಳಿದ್ದಾರೆ. ಇಲ್ಲೆಲ್ಲ ಅಜ್ಜಿ ಕಾಣಿಸ್ತಾ ಇದ್ದಾರೆ, ಹಳ್ಳಿಯಿಂದ ಬಂದಿರೋ ಮಕ್ಕಳಿದ್ದಾರೆ. ನಾನು ಕೂಲಿ ಮಾಡಿದ್ರು ಚಿಂತೆ ಇಲ್ಲ, ನನ್ನ ಮಕ್ಕಳು ಕುದುರೆ ಹತ್ತಿ ಮೆರಿಬೇಕು ಅಂತ ಕನಸು ಕಾಣ್ತಾ ಇದ್ದಾರೆ. ನನ್ನ ಕಾಲಲ್ಲಿ ಹರಿದ ಚಪ್ಪಲೆ ಇದ್ರು ಚಿಂತೆ ಇಲ್ಲ, ನನ್ನ ಮಕ್ಕಳ ಕಾಲಲ್ಲಿ ಸ್ಪಾರ್ಕ್ಸ್ ಚಪ್ಪಲ್ಗಳು ಇರಬೇಕು ಅಂತ ಕನಸು ಕಂಡು ನಿಮಗೆ ಶಾಲೆ ಕಳಿಸಿದ್ದಾರೆ. ನನ್ನ ಮೈ ಮೇಲೆ ಹರಿದ ಬಟ್ಟೆ ಇದ್ರು ಚಿಂತೆ ಇಲ್ಲ, ನನ್ನ ಮಗ ನನ್ನ ಮಗಳು ರಾಜ್ಕುಮಾರಿ ತರ ಇರಬೇಕು ಅಂತ ಹೇಳಿ ಚಂದದ ಡ್ರೆಸ್ ಅನ್ನ ಕೊಟ್ಟು ನಿಮಗೆ ಯಾವುದೇ ಕೆಲಸಕ್ಕೆ ಹಚ್ಚದೆ ಓದಬೇಕು. ನನ್ನ ಬದುಕು, ನನ್ನ ಮನೆತನದ ಬದುಕು ನನ್ನ ಮಕ್ಕಳಿಂದ ಬದಲಾಗಬೇಕು. ನನ್ನ ಮಗ ನನ್ನ ಕುಟುಂಬಕ್ಕೆ ಆಧಾರ ಆಗಬೇಕು. ನನ್ನ ಮಗಳು ಭವ್ಯ ಭವಿಷ್ಯತ್ತನ್ನ ಕಾಣಬೇಕು ಅಂತ ಕನಸ್ಕೊಂಡು ಕೂಲಿ ಮಾಡಿದ್ರು ಚಿಂತೆ ಇಲ್ಲ, ಹಣ ಕೂಡಿಸ್ಕೊಂಡು ಸಾಲ ಮಾಡಿಕೊಂಡು ನಿಮ್ಮನ್ನ ಕಾಲೇಜಿಗೆ ಕಲಿಸಿದಾರಲ್ಲ. ಯೋಚನೆ ಮಾಡಿ ಒಂದು ಸಾರಿ. ಆ ತಾಯಿಯ ಋಣವನ್ನ ತೀರಿಸ್ಬೇಕಲ್ವಾ? ಆ ತಂದೆಗಳ ಋಣವನ್ನ ನೀವು ತೀರಿಸ್ಬೇಕಲ್ವಾ? ನಿಮಗೆ ಜ್ಞಾನದ ಭಿಕ್ಷೆಯನ್ನ ಕೊಟ್ಟಿರುವ ಗುರುವಿನ ಋಣ ತೀರಿಸ್ಬೇಕಲ್ವಾ? ಹಾಗಿದ್ರೆ ಏನ್ ಮಾಡಬೇಕು ಅಂತ ಒಂದು ಡಿಸೈಡ್ ಮಾಡಿ ಸ್ಟೂಡೆಂಟ್ಸ್. ಆ ಅಪ್ಪ ಅಮ್ಮನ ಋಣವನ್ನ ಯಾವ ಕಾಲಕ್ಕೂ ತೀರ್ಸೋದಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ಕವಿ ಹಾಡ್ತಾರೆ, ತಾಯಿ ತಂದೆ ಇಬ್ಬರು ಕಣ್ಣಿಗೆ ಕಾಣುವ ದೇವರು, ತಾಯಿ ತಂದೆ ಇಬ್ಬರು ಕಣ್ಣಿಗೆ ಕಾಣುವ ದೇವರು, ನನ್ನ ಬಾಳಿನ ಆಕಾಶದಲ್ಲಿ ಅವರೇ ಸೂರ್ಯಚಂದ್ರರು, ಅವರೇ ಸೂರ್ಯಚಂದ್ರರು, ತಾಯಿ ತಂದೆ ಇಬ್ಬರು ಕಣ್ಣಿಗೆ ಕಾಣುವ ದೇವರು. ಅಲ್ವಾ? ತಾಯಿ ತಂದೆ ಅವರು ದೇವರಿದ್ದಂಗಿದ್ದಾರೆ. ಅವರ ಕನಸುಗಳನ್ನ ನನಸು ಮಾಡುವಂತ ಜವಾಬ್ದಾರಿ ಸ್ಟೂಡೆಂಟ್ಸ್ ನಿಮ್ಮ ಮೇಲಿದೆ. ಅದಕ್ಕೆ ನಿರ್ಧಾರ ಮಾಡಿ. ಇವತ್ತು ಯಾರು ಇದುವರೆಗೆ ಚೆನ್ನಾಗಿ ಓದಿಲ್ಲಲ್ಲ, ಈ ಕ್ಷಣದಿಂದ ಒಂದು ನಿರ್ಧಾರ ಮಾಡಿ. ಒಬ್ಬ ಕವಿ ಬರೀತಾರೆ ಒಂದು ಕಡೆಗೆ, ನಿತ್ಯವೂ ಮಲಗಿಕೊಳ್ಳುವ ಹಾಸಿಗೆ
ನಿಮ್ಮನ್ನ ನೋಡಿ ಅಸಹ್ಯ ಪಟ್ಟುಕೊಳ್ಳುವ ಮುನ್ನ ಆಲಸ್ಯವನ್ನ ಬಿಟ್ಟು ಮೇಲೇಳು. ಎಂಥ ವೇಸ್ಟ್ ಬಾಡಿಗೆ ನಾನು ಬೆಡ್ ಆಗಿಬಿಟ್ಟೆ, ಮಲಗದಲ್ಲೇ ಮಲಗಿರ್ತಾನೆ, ಮೊಬೈಲ್ ನೋಡ್ತಾ ಇರ್ತಾನೆ, ಬರೀ ಚಾಟಿಂಗ್ ಮಾಡ್ತಾ ಇರ್ತಾನೆ, ಎಂಥ ವೇಸ್ಟ್ ಬಾಡಿಗೆ ನಾನು ಬೆಡ್ ಆಗಿದೆ ಅಂತ ಹೇಳಿ ಮಲ್ಕೋತಿರಲ್ಲ ನೀವು ಹಾಸಿಗೆ ಮೇಲೆ, ಆ ಹಾಸಿಗೆಗೂ ನೋವಾಗಬಾರ್ದಂತೆ. ನಿತ್ಯವೂ ಮಲಗಿಕೊಳ್ಳುವ ಹಾಸಿಗೆ ನಿಮ್ಮನ್ನ ನೋಡಿ ಅಸಹ್ಯ ಪಟ್ಟುಕೊಳ್ಳುವ ಮುನ್ನ ಆಲಸ್ಯವನ್ನ ಬಿಟ್ಟು ಮೇಲೇಳು. ಸದಾ ನೋಡಿಕೊಳ್ಳುವ ಕನ್ನಡಿ ನಿನ್ನನ್ನ ನೋಡಿ ಏನು ಸಾಧಿಸಿದೆ ಅಂತ ಪ್ರಶ್ನೆ ಮಾಡುವ ಮುನ್ನ ಉತ್ತರ ಹುಡುಕಿಕೊಳ್ಳಿ. ಸದಾ ನಿಮ್ಮ ಜೊತೆಗೆ ಇರುವ ನೆರಳು ಕೂಡ ನಿಮ್ಮನ್ನ ಬಿಟ್ಟು ಹೋಗುವ ಮುನ್ನ ಬೆಳಕಿನ ದಾರಿಗೆ ಬಂದು ಬಿಡಿ ಅಂತ ಹೇಳಿ ಕವಿ ಹೇಳ್ತಾರಲ್ಲ ಸ್ಟೂಡೆಂಟ್ಸ್. ಹಾಗೆ ನಿಮ್ಮ ಆಲಸ್ಯವನ್ನ ಬಿಟ್ಟು ನಿಮ್ಮ ಏನು ಮನಸ್ಸಿನೊಳಗೆ ಇರುವ ಹಾರಾಟ ಕೂಗಾಟ ಎಂಜಾಯ್ ಮಾಡಬೇಕು ಲೈಫ್ ಅನ್ನಂತ ಹೇಳಿ ನಿಮ್ಮ ಮೈಂಡಲ್ಲಿ ಇದೆಯಲ್ಲ, ಎಂಜಾಯ್ ಮಾಡೋದು, ಹಾರಾಡೋದು, ಕೂಗಾಡೋದು ಸೈನ್ಸ್ ಸ್ಟೂಡೆಂಟ್ಸ್ಗೆ ಅಲ್ಲ. ಸೈನ್ಸ್ ಸ್ಟೂಡೆಂಟ್ಸ್ಗಳು ಹಾರಾಡಿದರೆ 3 ವರ್ಷ ಹಾರಾಡ್ತೀರಾ ಸ್ಟೂಡೆಂಟ್ಸ್, ಆದ್ರೆ 100 ವರ್ಷ ಖುಷಿ ಆಗಿರ್ಬೇಕು ಅನ್ನೋದಾದ್ರೆ 3 ವರ್ಷ ಕಷ್ಟಪಡಿ. 2 ವರ್ಷ PUC ಚೆನ್ನಾಗಿ ಮಾಡ್ಕೊಂಡ್ರಿ ಅಂತ ಹೇಳಿದ್ರೆ ಡಿಗ್ರಿನಲ್ಲಿ ನಿಮ್ಗೆ ಯಾರು ನಾವು ಪಾಠ ಬೋಧನೆ ಮಾಡಲ್ಲ, ನಿಮಗೆ ಬುದ್ಧಿ ಮಾತು ಹೇಳಲ್ಲ ನಾವು. ಯಾಕೆಂದ್ರೆ ಡಿಗ್ರಿಯಲ್ಲಿ ಯಾರು ಹುಡುಗರು ಹಾಳಾಗೋದಿಲ್ಲ. PUC ಇದು ಮಾತ್ರ ಇದೊಂದು ದೊಡ್ಡ ಡೇಂಜರಸ್ ಪೀರಿಯಡ್. ಇದು ಇಲ್ಲಿರುವಂತ ಫ್ರೆಂಡ್ಸ್ಗಳೆಲ್ಲ ಯಾವಾಗಲೂ ನಮ್ಮನ್ನ ಎಳಿತಿರ್ತಾರೆ, ನಡೆಯ ಏನ್ ಮಾಡೋದಿದೆ, ಏನ್ ದೊಡ್ಡ ಸಾಧನೆ ಮಾಡಕ್ ಹೊರಟಿದ್ದಾನೆ ಇವನು, ದೊಡ್ಡ ಡಾಕ್ಟರ್ ಆಗೋನು ಇವನು, ದೊಡ್ಡ ಎಂಜಿನಿಯರ್ ಆಗೋನು ಇವನು, ದೊಡ್ಡ ಲ್ಯಾಂಡ್ ಲಾರ್ಡ್ ಇವನು ಮಗನು ಅಂತ ಹೇಳ್ತಿರ್ತಾರಲ್ಲ, ಅವರು ನಿಮ್ಮ ಶತ್ರುಗಳು ಫ್ರೆಂಡ್ಸ್. ಅವರನ್ನು ದೂರ ಸರಿಸಿ ನಿಮ್ಮ ಕಣ್ ಮುಂದೆ ಕೇವಲ ಒಂದೇ ಒಂದು ಗುರಿ ಇದೆ. ಅದು ನೀವು ನೀಟ್ ಮಾಡ್ಕೋಬೇಕು, JEE ಮಾಡ್ಕೋಬೇಕು ಅನ್ನುವಂತ ಒಂದು ಗುರಿ ಕಾಣಿಸ್ತಾ ಇದೆ. ಹೇಗೆ ದ್ರೋಣಾಚಾರ್ಯರು ಏಕಲವ್ಯನಿಗೆ ಕೇಳಿದ್ರಲ್ಲ, ಏಕಲವ್ಯ ಯಾರಿಗೆ ಅರ್ಜುನಿಗೆ ಕೇಳ್ತಾರಲ್ಲ, ಆ ಮರದಲ್ಲಿ ನಿನಗೆ ಏನು ಕಾಣಿಸ್ತಿದೆ ಅಂತ ಹೇಳಿದ್ರೆ ಕೆಲವೊಬ್ರು ಅಲ್ಲಿ ಟೊಂಗೆ ಕಾಣಿಸ್ತಾ ಇದೆ ಅಂತ ಹೇಳಿದ್ರು, ಇನ್ನು ಕೆಲವೊಬ್ರು ಅಲ್ಲಿ ಹಕ್ಕಿ ಕಾಣಿಸ್ತಾ ಇದೆ ಅಂತ ಹೇಳಿದ್ರು, ಇನ್ನು ಕೆಲವೊಂದಿಷ್ಟು ಜನ ಅಲ್ಲಿ ಹಣ್ಣು ಕಾಣಿಸ್ತಾ ಇದೆ ಅಂತ ಹೇಳಿದ್ರು. ಆದರೆ ಅರ್ಜುನ ಮಾತ್ರ ಹೇಳ್ತಾನೆ, ಗುರುವರ್ಯ ಹಕ್ಕಿಯ ಅಕ್ಷಿಯಲ್ಲದೆ ಮತ್ತೇನು ಕಾಣದು ನನಗೆ ಅಂತ ಹೇಳ್ತಾನೆ. ಕೇವಲ ಹಕ್ಕಿ ಇದೆ, ಗಿಡ ಇದೆ, ಅಲ್ಲಿ ಏನು ಟೊಂಗೆಗಳಿದಾವೆ, ಹಣ್ಣು ಇದಾವೆ, ಆದ್ರೆ ಅರ್ಜುನನಿಗೆ ಏನು ಕಾಣಿಸ್ತಾ ಇಲ್ಲ. ಕೇವಲ ಹಕ್ಕಿ, ಅದರ ಕಣ್ಣು ಕಾಣಿಸ್ತಾ ಇದೆ ಮಾತ್ರ. ಅಂದ್ರೆ ಒಂದೇ ಒಂದು ಗುರಿ, ಆ ಹಕ್ಕಿಯ ಅಕ್ಷಿಗೆ ಬಾಣ ಬಿಡಬೇಕು ಅನ್ನುವಂಥದ್ದು. ಹಾಗೆ ನಿಮ್ಮ ಕಣ್ ಮುಂದೆ ಕಾಣಬೇಕಾಗಿದ್ದು ಒಂದೇ ಒಂದು ಗುರಿ, ಅದು ನೀಟ್ ಆಗ್ಲಿ, ಅದು JEE ಆಗ್ಲಿ, ಆ ಗುರಿ ನಿಮಗೆ ಕಾಣಿಸ್ತಾ ಇರಬೇಕು. ಅದನ್ನ ಗುರಿ ಮುಟ್ಟುವ ಕನಸು ಕಾಣಬೇಕು. ಕನಸನ್ನ ಕಂಡು ನಿದ್ರೆ ಮಾಡಿದ್ರೆ ಸಾಲದು. ನೀವು ಕಾಣುವ ಕನಸು ಹೇಗಿರ್ಬೇಕು ಅಂತ ಹೇಳಿದ್ರೆ, ನೀವು ಕಾಣುವ ಕನಸು ನಿಮ್ಮನ್ನ ನಿದ್ರೆ ಮಾಡೋದಕ್ಕೂ ಕೂಡ ಬಿಡಬಾರ್ದು. ನಿದ್ರೆಯಲ್ಲೂ ಕೂಡ ನಿಮ್ಮನ್ನ ಎಚ್ಚರಿಸ್ತಾ ಇರಬೇಕು. ನಿಮ್ಮನ್ನ ನಿದ್ದೆ ಮಾಡದ ಹಾಗೆ ಇಡುವ ಒಂದು ಜೀಲ್ ಇದೆಯಲ್ಲ, ಒಂದು ಯಾವ ಕನಸಿದೆಯಲ್ಲ, ಅದು ನಿಜವಾದ ಕನಸು. ಆ ಕನಸನ್ನ ಕಟ್ಟಿಕೊಂಡು ಸಾಧನೆ ಮಾಡುವ ಪಟ್ಟವೇರುವಂತ ಮಕ್ಕಳು ನೀವು ಆಗ್ಬೇಕು. ಅದಕ್ಕೆ ಆ ಗುರಿಯನ್ನ ಇಟ್ಕೊಂಡು ಮುಂದೆ ಸಾಗಿ, ಜಡತ್ವವನ್ನ ಬಿಟ್ಟು ಮೇಲೇಳಿ. ಅದ್ಭುತವಾದ ಬದಲಾವಣೆ ನಿಮ್ಮಿಂದ ಆಗುತ್ತೆ. You are omnipotent, you are omniscient, you can break the ocean and you can break the mountain into space. ನೀನು ಸರ್ವಶಕ್ತ, ನೀನು ಸರ್ವಜ್ಞ. ಬೆಟ್ಟವನ್ನ ಕುಟ್ಟಿ ಪುಡಿ ಮಾಡಬಲ್ಲೆ, ಸಮುದ್ರದ ನೀರನ್ನೆಲ್ಲ ಕುಡಿದು ಬಿಡಬಲ್ಲೆ ಅಂತ ಅದ್ಭುತವಾದ ಶಕ್ತಿ ನಿಮ್ಮೊಳಗಿದೆ. ನೀವು ಯಾರು ಕಡಿಮೆ ಅಲ್ಲ. ಇವ್ರು ಯಾರೋ ಚಿಕ್ಕವರು, ಬಡವರು, ಇವ್ರು ಯಾರೋ ದಲಿತರು, ಇವ್ರು ಯಾರೋ ಜಾತಿ, ಬೇರೆ ಬೇರೆ ಜಾತಿಯವರು, ಇವನು ಜಾಣ, ಇವನು ದಡ್ಡ ಅಂತ ಹೇಳಿ ದೇವರು ನಮ್ಮ ಹಣೆ ಮೇಲೆ ಲೇಬಲ್ ಇಟ್ಟು ಕಳಿಸಿಲ್ಲ ಸ್ಟೂಡೆಂಟ್ಸ್. ದೇವರು ನಮ್ಮನ್ನ ಭೂಮಿಗೆ ಕಳಿಸುವಾಗ ಸ್ವಚ್ಛ ಪಾಠಿ ಕಳಿಸಿದಾನೆ. ಅದರಲ್ಲಿ ಯಾರು ಸುಂದರವಾಗಿ ಬರ್ಕೋತಿರೋ ನಿಮ್ಮ ಭವಿಷ್ಯ ಕೂಡ ಸುಂದರವಾಗುತ್ತೆ. ಯಾರು ಆ ಪಾಟಿನಲ್ಲಿ ಸುಮ್ಮನೆ ಗೀಚ್ ಹಾಕ್ತಿರೋ ನಿಮ್ಮ ಬದುಕು ಕೂಡ ಹಾಳಾಗುತ್ತೆ. ಅದಕ್ಕೆ ಯಾರು ಸುಂದರವಾಗಿ ಬರ್ಕೋಬೇಕು ಅಂತ ಯೋಚನೆ ಮಾಡ್ತೀರಿ, ಸಮಯ ಮೀರಿಲ್ಲ, ಇದು ಸರಿಯಾದ ಸಮಯ. ಇಟ್ ಈಸ್ ದ ರೈಟ್ ಟೈಮ್ ಟು ಟೇಕ್ ರೈಟ್ ಡಿಸಿಷನ್. ನಿನ್ನೆ ಏನಾಗಿದೆ ಅದು ಬೇಕಾಗಿಲ್ಲ, ನಾಳೆ ಏನಾಗಬೇಕೋ ಅದು ಇರಲಿ. ಆದರೆ ಈಗ ಒಬ್ಬ ಸ್ಟೂಡೆಂಟ್ ಆಗಿ ನಾನು ಏನು ಮಾಡಬೇಕು ಅಂತ ಒಂದು ಡಿಸಿಷನ್ ಮಾಡಿ ಸ್ಟೂಡೆಂಟ್ಸ್, ಸಂಕಲ್ಪ ಮಾಡಿ. ಸಾಕು ಆಟ, ಹಾರಾಟ, ಕೂಗಾಟ, ಮೊಬೈಲ್. ಒಂದು ಸಾರಿ ನನ್ನನ್ನು ತಲೆ ತಗ್ಗಿಸಿ ನೋಡಿ, ನಾನು ನಿಮ್ಮನ್ನ ತಲೆ ಎತ್ತಿ ನೋಡುವಂತೆ ಮಾಡುತ್ತೇನೆ ಅಂತ ಪುಸ್ತಕ ಹೇಳ್ತದೆ. ಆದರೆ ಮೊಬೈಲ್, ಒಂದು ಸಾರಿ ನನ್ನನ್ನು ತಲೆ ತಗ್ಗಿಸಿ ನೋಡಿ, ನೀವು ಎಂದೆಂದಿಗೂ ತಲೆ ಎತ್ತದ ಹಾಗೆ ನಾನು ಮಾಡುತ್ತೇನೆ ಅಂತ ಮೊಬೈಲ್ ಹೇಳುತ್ತೆ. ಯಾವುದು ಯೋಚನೆ ಮಾಡಿ. ತಲೆ ತಗ್ಗಿಸಿದ್ರೆ ತಲೆಯನ್ನೇ ಎತ್ತದ ಹಾಗೆ ಮಾಡುವ ಮೊಬೈಲ್ ಬೇಕಾ? ತಲೆ ತಗ್ಗಿಸಿ ಓದಿದರೆ ತಲೆ ಎತ್ತಿ ನಿಲ್ಲುವ ಹಾಗೆ ಮಾಡುವ ಪುಸ್ತಕ ಬೇಕಾ? ಯೋಚನೆ ಮಾಡಿ ಸ್ಟೂಡೆಂಟ್ಸ್. ಅದಕ್ಕೆ ಒಂದು ನಿರ್ಧಾರ ಮಾಡಿ ಇವತ್ತು, ನನ್ನ ತಂದೆ, ನನ್ನ ತಾಯಿ, ನನ್ನ ಗುರುಗಳು ಕೊಟ್ಟಿರುವ ಪ್ರೀತಿ, ನನ್ನ ತಮ್ಮ, ನನ್ನ ಅಣ್ಣ, ನನ್ನ ಅಕ್ಕಂಗಿಯರು ಅವ್ರ ಬದುಕನ್ನು ಕಟ್ಟಬೇಕು. ಬಡತನ, ನೋವು ಸಾಕು, ನನ್ನಿಂದ ನನ್ನ ಕುಟುಂಬದ ಚಿತ್ರಣವೇ ಬದಲಾಗಬೇಕು ಅಂತ ಕನಸು ಕಾಣಬೇಕು ಸ್ಟೂಡೆಂಟ್ಸ್. ಹಾಗೆ ಮಾಡಿದ್ರೆ
ನನಗೆ ಆಗಲೇ ಆ ಮಕ್ಕಳೆಲ್ಲ ಇಲ್ಲಿ ಬರುವಾಗ ಅವ್ರ ತಂದೆ ತಾಯಿಗಳು ಬರ್ತಾ ಇದ್ರು. ಅವ್ರ ತಂದೆ ತಾಯಿಗೆ ಎಂತ ಪ್ರೌಡ್ ಫೀಲ್ ಆಗ್ಬಾರ್ದಲ್ವಾ? ನನ್ನ ಮಗ ಸಾಧನೆ ಮಾಡಿ ಕುರ್ಚಿನಲ್ಲಿ ಅವನಿಗೆ ಸನ್ಮಾನ ಆಗ್ತಿರ್ಬೇಕಾದ್ರೆ ಅಮ್ಮ ಬಂದು ಆ ಮಗನ ಪಕ್ಕದಲ್ಲಿ ನಿಂತ್ಕೊಂಡು ಆ ಅಮ್ಮ ಕೂಡ ಹೆಮ್ಮೆ ಪಡ್ತಾ ಇದ್ದಳಲ್ಲ, ಅಮ್ಮ ಹೆಮ್ಮೆ ಪಡುವ ಹಾಗೆ ಮಾಡಬೇಕು ಅಲ್ವಾ ನೀವು? ನಿನಗೆ ಜನ್ಮ ಕೊಟ್ಟ ತಂದೆ ನಿನಗೆ ಸನ್ಮಾನ ಆಗ್ತಿರ್ಬೇಕಾದ್ರೆ ಅವನಿಗೂ ಸನ್ಮಾನ ಮಾಡಿ ನನ್ನ ಮಗನ ಜೊತೆಗೆ ನನಗೂ ಸನ್ಮಾನ ಆಯ್ತು ಅಂತ ನಿಮ್ಮ ತಂದೆ ಹೆಮ್ಮೆ ಆಗ್ಬಾರ್ದಾ? ಅವ್ರಿಗೆ ಪ್ರೌಡ್ ಫೀಲ್ ಮಾಡ್ಸಕ್ ಸಾಧ್ಯ ಇಲ್ವಾ ನಿಮಗೆ? ಸ್ಟೂಡೆಂಟ್ಸ್, ಯೋಚನೆ ಮಾಡಿ. 3 ವರ್ಷ ಖುಷಿ ಇರ್ಬೇಕಾ, 100 ವರ್ಷ ಖುಷಿ ಇರ್ಬೇಕಾ ಅಂತ ಡಿಸೈಡ್ ಮಾಡಿ. 3 ವರ್ಷ ಖುಷಿ ಆದ್ರೆ ಸಾಕು ಅಂದ್ರೆ ಹಾರಾಡಿ ಕುಣಿದಾಡಿ ಚೀರಾಡಿ ಎಲ್ಲಿ ಬೇಕಾದ್ರಲ್ಲಿ ಬರೀ ಬಸ್ಸಲ್ಲಿ ಟ್ರಾವೆಲಿಂಗ್ ಮಾಡ್ಕೊಂಡು ಸುಮ್ಮನೆ ಇವ್ರನ್ನ ಚುಡಾಯಿಸ್ಕೊಂಡು ಮುಗೀತು. 3 ವರ್ಷಕ್ಕೆ ನಿಮ್ಮ ಬದುಕು ಸರ್ವನಾಶ ಆಗುತ್ತೆ, ನೋಡಿದ್ದೀನಿ ನಾನು. ಆದ್ರೆ ಒಂದು 100 ವರ್ಷ ಖುಷಿ ಇರಬೇಕು ಅಂತ ಡಿಸೈಡ್ ಮಾಡ್ಕೊಳ್ಳಿ. ಅದಕ್ಕೆ ಏನ್ ಮಾಡ್ಬೇಕು ಅಂತ ಡಿಸಿಷನ್ ಮಾಡಿ. ಬಡತನದಿಂದ ಹೊರಗೆ ಬಂದ ಆಶಾಪುರ್ ಅನ್ನುವಂಥ ಸರ್ ಇವತ್ತು ಕ್ಲಾಸ್ 1 ಆಫೀಸರ್ ಆಗಿ ಇವತ್ತು ಇನ್ನೂ ಸೆಕ್ರೆಟರಿಯೇಟ್ ಲೆವೆಲ್ದವ್ರಿಗೆ ಹೋಗ್ತಾರೆ. ಹಾಗೆ ಬೆಳೆದು ಯಾರು ನನ್ನನ್ನು ಅವಮಾನಿಸಿದ್ರಲ್ಲ ಅವರ ಮುಂದೆ ಸನ್ಮಾನ ಪಡೆಯುವ ಹಾಗೆ ನಾನು ಆಗ್ಬೇಕಲ್ವಾ? ಯಾವ ಸಮಾಜ ನನ್ನನ್ನು ಧಿಕ್ಕರಿಸುತ್ತಲ್ಲ ಅದೇ ಸಮಾಜ ನನ್ನನ್ನು ಎತ್ತಿಕೊಂಡು ಕುಣಿಬೇಕಲ್ವಾ? ಹಾಗೆ ಮಾಡಬೇಕು ನೀವುಗಳೆಲ್ಲ. ಅವಮಾನಿಸಿದವರ ಕೈಯಿಂದಲೇ ಸನ್ಮಾನಿಸಿಕೊಳ್ಬೇಕು. ಹಾಗೆ ಅದು ಆಗುವಂತ ಕೆಲಸವನ್ನ ನೀವು ಮಾಡಬೇಕು ಅನ್ನುವಂಥ ಮಾತನ್ನ ಹೇಳಿ, ಒಂದು ಹುಡುಗ ಗೋವಿಂದ್ ಜೈಸ್ವಾಲ್ ಅಂತ ಹುಡುಗ, ಅವನು ವಾರಣಾಸಿ ಅಂತ ಕೇಳಿದ್ರಲ್ಲ ನೀವು, ಅಲ್ಲಿ ಇದ್ದ. ಅವನು ಡಿಗ್ರಿ ಪಾಸ್ ಆದ. ಅವ್ರ ತಂದೆ ಏನು ಕೆಲಸ ಮಾಡ್ತಿದ್ರು ಗೊತ್ತಾ? ಒಂದು ಈ 3 ಗಾಲಿ ರಿಕ್ಷಾ ಇರ್ತದಲ್ಲ, ಅಲ್ಲಿ ಯಾರಾದ್ರೂ ಪ್ರವಾಸಿಗರು ಬಂದಾಗ ಅವರನ್ನು ಹಿಂದೆ ಕೂಡಿಸ್ಕೊಂಡು ಪೈಡಲ್ ಹಾಕೊಂಡು ತಗೊಂಡು ಕರ್ಕೊಂಡು ಹೋಗ್ತಿರ್ತಾರಲ್ಲ, ಆ ಹಾಗೆ 3 ಗಾಲಿ ರಿಕ್ಷಾ ಓಡಿಸ್ತಾ ಇದ್ದ. ಹಾಗೆ ಓಡಿಸ್ತಾ ಇದ್ದಂತ ಗೋವಿಂದ್ ಜೈಸ್ವಾಲ್ ಅಪ್ಪನಿಗೆ ಹೇಳ್ತಾನೆ, ಅಪ್ಪ ನಾನು IAS ಮಾಡಬೇಕು ಅಂತ ಆಸೆ ಆಗಿದೆ ನನಗೆ ಅಂತ. ಆಯ್ತು ಮಗ, ಮಾಡು ಅಂತ. ಅದಕ್ಕೆ ನನಗೆ ಕೋಚಿಂಗ್ ಹೋಗೋದಕ್ಕೆ ದುಡ್ಡಿಲ್ಲ, ಆದ್ರೆ ಬುಕ್ಸ್ ಇದ್ರೆ ಇಲ್ಲೇ ಓದ್ಕೋಬಹುದು ಅಂತಂದ. ಎಷ್ಟು ಬುಕ್ ಬೇಕು, ದುಡ್ಡು ಬೇಕು ಅಂತ ಕೇಳಿದ್ರೆ ಅಪ್ಪ ಅದುವರೆಗೆ ಕಷ್ಟಪಟ್ಟು ಗಳಿಸಿದ ಇವರನ್ನ ಪ್ರವಾಸಿಗಳನ್ನ ಹತ್ಕೊಂಡು ಹೋಗಿ ಪೈಡಲ್ ತುಳಿದು ಬೆವರು ಸುರಿಸಿ ಗಳಿಸಿದ 5,000 ರೂಪಾಯಿ ಇತ್ತು ಡಿಪಾಸಿಟ್. ಅದೇ 5,000 ಆ ಮಗನಿಗೆ ಕೈ ಕೊಟ್ಟು, ಮಗ ನನ್ನ ಆಶೀರ್ವಾದ ಇದೆ ನಿನಗೆ, ಹೋಗು ಓದ್ಕೋ ಅಂತ ಹೇಳಿ ಮಗನನ್ನ ಕಳಿಸಿದ್ರೆ ಮಗ IAS ಪರೀಕ್ಷೆಯನ್ನ ಪಾಸ್ ಮಾಡ್ಕೊಂಡು ಬರ್ತಾನೆ. ಆಶ್ಚರ್ಯ ಹೇಳ್ತೇನೆ, ಓಡಿ ಮನೆಗೆ ಬರ್ತಾನೆ IAS ಪರೀಕ್ಷೆ ಪಾಸ್ ಮಾಡ್ಕೊಂಡು. ಅಪ್ಪನಿಗೆ ಹೇಳ್ತಾನೆ, ಅಪ್ಪ ಕುತ್ಕೋ, ನೀನು ಎಲ್ಲಿ 3 ಗಾಲಿ ರಿಕ್ಷಾ ಇತ್ತಲ್ಲ ಅದರಲ್ಲಿ ಕುತ್ಕೋ, ನಾನು ಪೈಡಲ್ ತುಳಿತೀನಿ, ಇಡೀ ವಾರಣಾಸಿ ತುಂಬಾ ಸುತ್ತಾಡಿಸ್ತೀನಿ. ನನಗೆ ಜನ್ಮ ಕೊಟ್ಟ ಅಪ್ಪ ನನಗೆ ಸ್ಫೂರ್ತಿಯನ್ನ ತುಂಬಿ ತನ್ನ ಸಂತೋಷವನ್ನ ನನಗಾಗಿ ಕೊಟ್ಟ ನನ್ನ ಅಪ್ಪನನ್ನ ನಾನು ಪೈಡಲ್ ತುಳ್ಕೊಂಡು ಒಬ್ಬ IAS ಆಗಿ ಬಂದಂತ ಹುಡುಗ ಗೋವಿಂದ್ ಜೈಸ್ವಾಲ್ ಅಪ್ಪನನ್ನ ಹಿಂದೆ ಕೂರಿಸಿಕೊಂಡು ವಾರಣಾಸಿಯ ಬೀದಿಗಳಲ್ಲಿ ಸುತ್ತಾಡಿಸ್ಕೊಂಡು ಬರ್ತಾನಲ್ಲ. ಹಿ ಇಸ್ ಮೈ ಡ್ಯಾಡ್ ಅಂತ ಹೇಳ್ತಾನಲ್ಲ. ನೀವೇನ್ ಮಾಡ್ಬೇಕು ಸ್ಟೂಡೆಂಟ್ಸ್? ಯೋಚನೆ ಮಾಡಿ ಒಂದು ಸಾರಿ. ಅಪ್ಪನಿಗೆ ಅಂತ ಪ್ರೌಡ್ ಫೀಲ್ ತಂದು ಕೊಡ್ಬೇಕಲ್ವಾ? ಹಾಗೆ ಮಾಡುವ ಸ್ಟೂಡೆಂಟ್ಸ್ ನೀವು ಆಗ್ಬೇಕು. ಅದಕ್ಕೆ ಅದು ಆಗ್ಬೇಕು ಅಂದ್ರೆ ಇವತ್ತು ನೀವು ಅಲರ್ಟ್ ಆಗಬೇಕು. ನೀವೆಲ್ಲ PUC ಸ್ಟೂಡೆಂಟ್ಸ್, ಈ ವಾರದ ಅದ್ಭುತವಾದಂಥ ಶಕ್ತಿ ಇರುವಂಥ ಸ್ಟೂಡೆಂಟ್ಸ್ಗಳೇ ನೀವು ಇಲ್ಲಿಗೆ ಬಂದಿರಾ. ಇಲ್ಲದೆ ಇದ್ರೆ ಇಲ್ಲಿಗೆ ಬರ್ತಾ ಇರಲಿಲ್ಲ. ನೀವು ಅದೃಷ್ಟವಂತರು. ನೀವು ಸೈನ್ಸ್ ಮಾಡೋದಕ್ಕೆ ನಿಮಗೆ ಅವಕಾಶ ಸಿಕ್ಕಿದೆ ಅಂದ್ರೆ, ನಿಮ್ಮ ಪೇರೆಂಟ್ಸ್ ನಿಮಗೆ ಸೈನ್ಸ್ ಕಳಿಸಿದ್ದಾರೆ ಅಂದ್ರೆ, ನನ್ನ ಮಗನ ಕಡೆ ಅಂತ ಕೆಪಾಸಿಟಿ ಇದೆ ಅಂತ ಅವ್ರಿಗೆ ಗೊತ್ತಿದೆ. ಅದಕ್ಕೆ ನಿಮ್ಮನ್ನ ಕಳಿಸಿದ್ದು. ನೀವು ಯಾರು ಕಡಿಮೆ ಅಲ್ಲ, ನಿಮ್ಮ ಒಳಗೆ ಅದ್ಭುತವಾದ ಶಕ್ತಿ ಚೈತನ್ಯ ಇದೆ. ಅದಕ್ಕೆ ಒಂದು ಸಾರಿ ನಿರ್ಧಾರ ಮಾಡಿ, ಶಕ್ತಿಯ ಕೊಡು, ಶಕ್ತಿಯ ಕೊಡು, ಶಕ್ತಿಯ ಕೊಡು ಹೇ ಪ್ರಭು. ಸತ್ಯಕ್ಕಾಗಿ ನಿಲ್ಲುವ ಛಲವ ದೀಪ್ತಗೊಳಿಸು ಎನ್ನಳು. ಎಡರ ಕಡಲ ತೆರೆ ಹೆಡೆಗಳು ಭೋರ್ಗರಿಯುತ್ತ ಬಂದರು, ತಡೆದು ನಿಲ್ಲುವ ಮಳಲ ತಡೆಯ ಬಲವ ನೀಡು ಶ್ರೀ ಗುರು. ದೇವರಿಗೆ ಒಂದೇ ಕೇಳ್ಕೊಳ್ಳಿ, ದೇವ್ರೆ 100 ಕಷ್ಟ ಬರಲಿ, 100 ನೋವು ಬರಲಿ, ಅದನ್ನ ಸಹಿಸಿ ಮುಂದೆ ಸಾಗುವ ಶಕ್ತಿಯನ್ನ ನೀನು ನನಗೆ ಕೊಡು ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು, ಈ ಕ್ಷಣದಿಂದ ಇವತ್ತು ಈ ಕಾರ್ಯಕ್ರಮ ಮುಗಿದ ಮೇಲೆ ನಿಮ್ಮ ಅಧ್ಯಯನ ಶುರುವಾಗಲಿ, ಸಂಕಲ್ಪ ಶುರುವಾಗಲಿ, ಹೇಗೆ ಭವಿಷ್ಯ ಬದಲಾಗುತ್ತೆ. ಇವತ್ತು ಏನು ಸ್ಟೂಡೆಂಟ್ಸ್ ಬಂದು ಇಲ್ಲಿ ಸನ್ಮಾನಗೊಂಡ್ರಲ್ಲ, ಮುಂದಿನ ವರ್ಷ ನಿಮಗೆ ಬರ್ತದೆ. ಈ ವರ್ಷ ನೀವು ಬರೀ ಚಪ್ಪಾಳೆ ತಟ್ಟಿರಲ್ಲ, ಮುಂದಿನ ವರ್ಷ ನೀವು ಇಲ್ಲಿ ಬಂದು ಚಪ್ಪಾಳೆ ತಟ್ಟಿಸ್ಕೋತೀರಾ. ಅಂಥ ಸ್ಟೂಡೆಂಟ್ಸ್ಗಳು ನೀವು ಆಗಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಹಾರೈಸಿ, ನನ್ನ ಭಾಳ ಹೆಮ್ಮೆ ಇದು. ಕೇವಲ 100 ಮಕ್ಕಳಿಂದ ಆರಂಭವಾದ ಕಾಲೇಜ್ ಇವತ್ತು 700 ಮಕ್ಕಳವರೆಗೆ ಬಂದು ನಿಂತ್ಕೊಂಡಿದೆ. ನಿಮಗಾಗಿ ಭವ್ಯವಾದ ಕಟ್ಟಡ ಕಾಯ್ತಾ ಇದೆ. ಬಹುಶಃ ಇನ್ನು 1 ವರ್ಷದಲ್ಲಿ ಇಡೀ ಬಿಜಾಪುರ ಜಿಲ್ಲೆನಲ್ಲೇ ಒಂದು ದಿ ಬೆಸ್ಟ್ ಸೈನ್ಸ್ ಕಾಲೇಜ್ ಅನ್ನುವ ರೀತಿಯೊಳಗೆ ಅದ್ಭುತವಾದ ಕಾಲೇಜ್ ಬಿಲ್ಡಿಂಗು ಅದು ರೆಡಿ ಆಗ್ತಾ ಇದೆ. ಆ ಕಾಲೇಜ್ಗೆ ನೀವು ಒಂದು ಸಾರಿ ಇಲ್ಲಿಂದ ಹೋದ್ರೂ ಕೂಡ ಚಿಂತೆ ಇಲ್ಲ,
ಒಂದು ಸಾರಿ ನಾನು ಕಲಿತ ಕಾಲೇಜ್ ಬೆನ್ಕಟ್ಟಿಸ್ ಕಾಲೇಜ್ ಅಂತ ಹೇಳಿ ಆ ಹೊಸ ಬಿಲ್ಡಿಂಗ್ ಬಂದು ನೋಡ್ಕೊಂಡು ಹೋಗುವ ಕಾಲ ಕೂಡ ಸಮೀಪ ಇದೆ. ಹಾಗೆ ಆ ಶಕ್ತಿ ದೇವರು ಅವರಿಗೆ ಕೊಡ್ಲಿ ಅಂತ ಈ ಸಂದರ್ಭದಲ್ಲಿ ಆಶಿಸಿ, ಸರ್ ಲೆಕ್ಚರರ್ಸ್ ಅರ್ದಿ ಅವರು ಈ ನೀವೆಲ್ಲ ನೋಡ್ತಾ ಇದ್ದೀನಲ್ಲ, ಒಬ್ಬರ ಹೆಸರು ಕೂಗಿದ ತಕ್ಷಣನೇ ಸ್ಟೂಡೆಂಟ್ಸ್ಗಳು ಹೋ ಅಂತ ಕೂಗ್ತಾ ಇದ್ರು. ಒಬ್ಬ ಸ್ಟೂಡೆಂಟ್ ಬಂದು ಆಗಲೇ ಅಲ್ಲಿ ಕುತ್ಕೊಂಡಿದ್ದಾಳೆ ನನ್ನ ಮುಂದೆ. ಆಕೆ ಹೇಳ್ತಿರ್ಬೇಕಾದ್ರೆ, ಒಬ್ಬೊಬ್ಬ ಟೀಚರ್ ಬಗ್ಗೆ ವರ್ಣನೆ ಮಾಡ್ತಿರ್ಬೇಕಾದ್ರೆ ಸ್ಟೂಡೆಂಟ್ಸ್ಗಳೆಲ್ಲ ಓ ಅಂತ ಇದ್ರು. ಇವ್ರು ಯಾರು ಸಲ್ಮಾನ್ ಖಾನ್ ಅಲ್ಲ, ಶಾರುಖ್ ಖಾನ್ ಅಲ್ಲ, ಯಾವ್ದೋ ಫಿಲ್ಮ ಹೀರೋಗಳಲ್ಲ, ಇವ್ರು ಯಾರು ಅಂದ್ರೆ ನಿಜವಾದ ನಿಮ್ಮ ಜೀವನದ ಹೀರೋಗಳು ಇವರೆಲ್ಲ ಟೀಚರ್ಸ್. ದೀಸ್ ಆರ್ ಆಲ್, ಅವರೆಲ್ಲ ರಿಯಲ್ ಹೀರೋಸ್. ಬಟ್ ಇವ್ರಿದಾರಲ್ಲ, ಇವ್ರು ರಿಯಲ್ ಹೀರೋಸ್. ಅಂತ ರಿಯಲ್ ಹೀರೋಸ್ಗಳು ಹೇಗೆ ಅಂತ ಹೇಳಿದ್ರೆ, ಒಂದು ಘಟನೆ ಹೇಳಿ ಮಾತು ಮುಗಿಸ್ಬಿಡ್ತೇನೆ. ನೀವು ಎಲ್ಲ ಗುರುವಿನ ಬಗ್ಗೆ ಈ ರೀತಿ ಭಾವ ಇಟ್ಕೊಳ್ಳಿ. ಭಾರತ ಪಾಕಿಸ್ತಾನ ದೇಶ ಒಡೆದಿರಲಿಲ್ಲ, ಇನ್ನು ಒಂದೇ ಇತ್ತು. ಹಾಗೆ ಒಂದೇ ಇರುವಾಗ ಅಲ್ಲಿ ಒಬ್ರು ಅನಿಲೇಂದ್ರ ಗಾಂಗೂಲಿ ಅಂತ ಫಿಸಿಕ್ಸ್ ಪ್ರೊಫೆಸರ್ ಇದ್ರು, ಒಬ್ಬ ಅಬು ಸಲಾಂ ಅಂತ ಹೇಳಿ ಒಬ್ಬ ಸ್ಟೂಡೆಂಟ್ ಇದ್ರು, ಮುಸ್ಲಿಂ ಸ್ಟೂಡೆಂಟ್. ಆ ಕಾಲೇಜ್ನಲ್ಲಿ ಫಿಸಿಕ್ಸ್ ಲೆಕ್ಚರರ್ ಇದ್ರು ಅವರು. ಆ ಕಾಲೇಜ್ ಮುಗೀತು, ಭಾರತ ಏನಾಗ್ಬಿಡ್ತು, ಸ್ವಾತಂತ್ರ್ಯ ಬಂತು, ಇಬ್ಬಾಗ ಆಯ್ತು. ಪಾಕಿಸ್ತಾನಕ್ಕೆ ಅಬು ಸಲಾಂ ಪಾಕಿಸ್ತಾನಕ್ಕೆ ಹೋದ್ರು, ಗಾಂಗೂಲಿ ಭಾರತಕ್ಕೆ ಬಂದ್ರು. ಅದು ಬಂದ ಮೇಲೆ 10 ವರ್ಷ ಕಳೆದು ಹೋಯ್ತು. 10 ವರ್ಷ ಆದ್ಮೇಲೆ ಅಬು ಸಲಾಂ ಅಮೆರಿಕಕ್ಕೆ ಹೋದ್ರು. ಅಮೆರಿಕಕ್ಕೆ ಹೋಗಿ ಅಲ್ಲಿ PhD ಮಾಡ್ಕೊಂಡ್ರು, ಡಾಕ್ಟರ್ ಅಬು ಸಲಾಂ ಆದ್ರು. ನಾವೆಲ್ಲ ನಮ್ಮ ಗಾಡ್ ಪಾರ್ಟಿಕಲ್ ಅಂತ ಸೈನ್ಸ್ ಅಲ್ಲಿ ಸ್ಟಡಿ ಮಾಡ್ತೀರಿ ನೀವು, ಹಿಗ್ಸ್ ಬೋಸಾನ್ ಥಿಯರಿ ಅಂತ ಹೇಳ್ತೇವೆ, ಅದಕ್ಕೆ ದೇವಕನ ಸಿದ್ಧಾಂತ ಅಂತ ಹೇಳ್ತೇವೆ. ಹೇಗೆ ಬ್ರಹ್ಮಾಂಡ ಉತ್ಪತ್ತಿ ಆಯಿತು ಅನ್ನೋದಕ್ಕೆ ಹಲವಾರು ಥಿಯರೀಸ್ಗಳಿದಾವೆ. ಆ ಥಿಯರಿನಲ್ಲಿ ದೇವಕನ ಸಿದ್ಧಾಂತದ ಬಗ್ಗೆ ಅಧ್ಯಯನ ಆಗುತ್ತೆ. ಆ ದೇವಕನ ಸಿದ್ಧಾಂತದ ಬಗ್ಗೆ ಅಧ್ಯಯನ ಮಾಡಿದ ಕಾರಣಕ್ಕೆ ಅವರಿಗೆ ನೊಬೆಲ್ ಪ್ರೈಸ್ ಬಂತು. ನೊಬೆಲ್ ಪ್ರೈಸ್ ಬಂದಾಕ್ಷಣವೇ ಡಾಕ್ಟರ್ ಅಬು ಸಲಾಂ ಭಾರತ ಸರ್ಕಾರಕ್ಕೆ ಪತ್ರ ಬರೀತಾರೆ. ಏನ್ ಪತ್ರ ಅಂದ್ರೆ, ನಾನು ಡಿಗ್ರಿನಲ್ಲಿದ್ದಾಗ ನನಗೆ ಒಬ್ರು ಗುರುಗಳಿದ್ರು ಅನಿಲೇಂದ್ರ ಗಾಂಗೂಲಿ ಅಂತ, ಅವರು ನನಗೆ ವಿಳಾಸ ಬೇಕಾಗಿದೆ, ನನಗೆ ಕೊಡಿ ಅಂತ ಹೇಳಿ. 1 ವರ್ಷ ಹುಡುಕಾಡಿದ ಮೇಲೆ ಅವ್ರ ಗುರುಗಳ ವಿಳಾಸ ಸಿಗುತ್ತೆ. ಆ ವಿಳಾಸವನ್ನ ಅಬು ಸಲಾಂ ಅವರಿಗೆ ಕಳಿಸಿದಾಗ ಅಬು ಸಲಾಂ ಹೇಳ್ತಾರೆ, ನನಗೆ ನೊಬೆಲ್ ಪ್ರೈಸ್ ಬಂದಾಗ ಎಷ್ಟು ಖುಷಿ ಆಗಿತ್ತಲ್ಲ, ಅದರ 4ರಷ್ಟು ಖುಷಿ ಯಾವಾಗ ಆಯ್ತು ಅಂದ್ರೆ ನನ್ನ ಗುರುವಿನ ವಿಳಾಸ ಸಿಕ್ಕಾಗ ಆಯ್ತು ಅಂತ ಹೇಳಿ ನೇರವಾಗಿ ಭಾರತಕ್ಕೆ ಬರ್ತಾರೆ. ಪಶ್ಚಿಮ ಬಂಗಾಳಕ್ಕೆ ಬರ್ತಾರೆ, ಕಲ್ಕತ್ತೆಗೆ ಹೋಗ್ತಾರೆ. ಕಲ್ಕತ್ತೆಯಲ್ಲಿ ಗುರುಗಳ ಮನೆಗೆ ಹೋಗ್ತಾರೆ. ಆ ಗುರುಗಳ ಮನೆಯಲ್ಲಿ ಗುರುಗಳು ವಯಸ್ಸಾಗಿ ರೋಗದಿಂದ ಬಳಲ್ತಾ ಬೆಡ್ ಮೇಲೆ ಬೆಡ್ ರಿಡನ್ ಆಗಿ ಮಲ್ಕೊಂಡಿದ್ದಾರೆ. ಡಾಕ್ಟರ್ ಅಬು ಸಲಾಂ ಹೋದವರೇ ಆ ಗುರುವಿನ ಪಾದಕ್ಕೆ ನಮಸ್ಕಾರ ಮಾಡಿ ಅವರ ತಂದಿರುವಂತ ನೊಬೆಲ್ ಪದಕವನ್ನ ತಗೊಂಡು, ಗುರುವೇ, ಆವತ್ತು ಫಿಸಿಕ್ಸ್ ವಿಷಯದಲ್ಲಿ ನೀವು ಮುಡಿಸಿರುವಂತ ಆಸಕ್ತಿಯ ಜ್ಞಾನದ ಭಿಕ್ಷೆಯ ಫಲವಾಗಿ ಸಿಕ್ಕ ನೊಬೆಲ್ ಪದಕ ಇದು, ನನಗಲ್ಲ ಗುರುಗಳೇ, ನಿಮ್ಮ ಕೊರಳಿಗೆ ಅಂತ ಹೇಳಿ ಗುರುವಿನ ಕೊರಳಿಗೆ ಹಾಕಿ ಹೆಮ್ಮೆ ಪಟ್ಟಂತ ಸ್ಟೂಡೆಂಟ್ ಡಾಕ್ಟರ್ ಅಬು ಸಲಾಂ ಅಂತ ಹೇಳಿದ್ರೆ, ಒಬ್ಬ ಗುರು ಮತ್ತು ಶಿಷ್ಯ ಹೇಗಿರ್ಬೇಕು ಅಂತ ನಿಮ್ಗೆ ಗೊತ್ತಾಗ್ತದೆ ಅಲ್ವಾ? ಒಬ್ಬ ಗುರು ಶಿಷ್ಯ, ಜಾತಿ ಇಲ್ಲ, ದೇಶ ಗಡಿ ಇಲ್ಲ, ಏನು ಶ್ರೀಮಂತ ಇಲ್ಲ, ಬಡವ ಇಲ್ಲ, ಎಲ್ಲವನ್ನ ಮೀರಿ ಇರುವಂತ ಒಂದು ಸಂಬಂಧ ಯಾವುದು ಅಂದ್ರೆ ಅದು ಗುರು ಶಿಷ್ಯ ಸಂಬಂಧ. ಹಾಗೆ ನೀವು ಗುರುಗಳನ್ನ ಪ್ರೀತಿಸುವಂತ ಸ್ಟೂಡೆಂಟ್ಸ್ ಆಗ್ರಿ ಅಂತ ಈ ಸಂದರ್ಭದಲ್ಲಿ ಹೇಳಿ ನಿಮಗೆ ಶುಭವಾಗ್ಲಿ. ಯಾರು ಸೆಕೆಂಡ್ PU ಎಕ್ಸಾಮ್ಗೆ ಮಾರ್ಚ್ 1ರಿಂದ ಐ ಥಿಂಕ್ ಪರೀಕ್ಷೆಗೆ ಹೋಗ್ತಾ ಇದ್ದೀರಿ ಸ್ಟೂಡೆಂಟ್ಸ್, ನಿಮಗೆ ನಾನು ಶುಭ ಹಾರೈಸ್ತೇನೆ. ನಿಮಗೆ ಗೆಲುವಾಗಲಿ. ಈ ವರ್ಷ ಈ ಕೆಲವೊಂದು ವೆಲ್ ರೆಪ್ಯೂಟೆಡ್ ಎಂಜಿನಿಯರಿಂಗ್ ಕಾಲೇಜ್ ಅಲ್ಲಿ ಸ್ಟೂಡೆಂಟ್ಸ್ ಓದ್ತಾ ಇದ್ದಾರೆ. ಈ ಬಾರಿ ನೀವು ಬರುವಂತ ಸ್ಟೂಡೆಂಟ್ಸ್ಗಳು ನೀಟಲ್ಲಿ, JEEನಲ್ಲಿ ಇನ್ನೂ ಉನ್ನತ ರ್ಯಾಂಕ್ಗಳನ್ನ ಪಡ್ಕೊಂಡು ಬೆನ್ಕಟ್ಟಿ ಸರ್ ಈ ಕಾಲೇಜ್ ಬೆಳೆಸ್ತಾ ಇದ್ದಾರಲ್ಲ, ಅವರು ಬೆಳೆಸುವವರ ಅವ್ರ ಕೈಗೆ ನೀವು ಕೈ ಜೋಡಿಸಬೇಕಾಗಿದೆ. ನಿಮ್ಮ ಸಾಧನೆಯಿಂದ ಕೈ ಜೋಡಿಸುವಂತ ಮಕ್ಕಳಾಗ್ರಿ ಅಂತ ಆಶಿಸಿ, ಈ ದೇಶದ ಬಗ್ಗೆ ಆಗ್ಲೇ ಭಾರತ್ ಮಾತಾ ಕಿ ಜೈ ಅಂತ ಕೂಗಿದ್ರಿ. ಅದು ಒಂದು ಮಾತು ಹೇಳಿ ನಾನು ಮಾತು ಮುಗಿಸ್ತೇನೆ. ನೀವೆಲ್ಲ ಹೇಗೆ ದೇಶಭಕ್ತಿ ಇರಬೇಕು ಅಂದ್ರೆ, ಅಮ್ಮ ಭಾರತ ಮಾತೆ, ನೀನು ಕೋಟಿ ದೇವತೆಗಳ ಹೆತ್ತೊಡಲು, ಹಿಮಾಲಯವೇ ನಿನ್ನ ಕಿರೀಟ, ಕಾಶ್ಮೀರವೇ ನಿನ್ನ ಲಲಾಟ, ಬರ್ಮಾ ಬಲೂಚಿಸ್ತಾನಗಳೇ ನಿನ್ನ ಭುಜಗಳು, ಗಂಗೆ ಯಮುನಿಯರೇ ತಾಯಿ ಭಾರತ ಮಾತೆಯ ಕೊರಳ ಮಾಂಗಲ್ಯ, ದೆಹಲಿ ಅವಳ ಹೃದಯ, ನಾಗಪುರ ಅವಳ ನಾಭಿ, ವಿಂಧ್ಯ ಪರ್ವತವೇ ಅವಳ ಸೊಂಟ, ಪೂರ್ವದಿಂದ ಪಶ್ಚಿಮಕ್ಕೆ ಹರಿಯುತ್ತಿರುವ ನರ್ಮದಾ ನದಿ ತಾಯಿ ಭಾರತ ಮಾತೆಯ ಸೊಂಟದಲ್ಲಿ ಮಿನುಗುತ್ತಿರುವ ಚಿನ್ನದ ಡಾಬು, ಅವಳ ಕಾಲುಗಳೇ ಪೂರ್ವ ಪಶ್ಚಿಮ ಘಟ್ಟಗಳು, ಪಾದ ಪದ್ಮಗಳೇ ಕನ್ಯಾಕುಮಾರಿ, ಶ್ರೀಲಂಕಾ ತಾಯಿ ಭಾರತೀಯ ಚರಣಕ್ಕೆ ಆ ದೇವರು ಅರ್ಪಿಸಿದ ಸುಂದರವಾದ ಗುಲಾಬಿಯ ಹೂವು, ಸಮುದ್ರ ದೇವಿ ತಾಯಿ ಭಾರತೀಯ ಕಾಲುಗಳನ್ನು ತೊಳಿತಾ ಇದ್ದಾಳೆ.
ವಾಯುದೇವ ಚಾಮರವನ್ನ ಬೀಸ್ತಾ ಇದ್ದಾನೆ. ಸೂರ್ಯಚಂದ್ರರು ಆರತಿಯನ್ನೆತ್ತಿ ತಿಲಕವನ್ನು ಇಡ್ತಾ ಇದ್ದಾರೆ. ಏ ವಂದನ್ ಕಿ ಭೂಮಿ ಹೈ, ಅಭಿನಂದನ್ ಕಿ ಭೂಮಿ ಹೈ, अर्पण की भूमि है और एकमात्र तर्पण की भूमि है. बिंदु बिंदु गंगा है, कंकर कंकर शंकर है. जिएंगे तो इसके लिए, मरेंगे तो इसके लिए ಅಂತ ಹೇಳಿ ದೇಶದ ಆ ಪ್ರೀತಿ ನಿಮ್ಮೊಳಗೆ ಮೂಡಲಿ ಅಂತ ಆಶಿಸ್ತಾ ನನಗೆ ಬಂದೆ. ನನಗೆ ಮತ್ತೆ ಮತ್ತೆ ಕರಿತಾ ಇದ್ದಾರೆ. ಸರ್ ಸಾಕು ನಾನು ಬಂದಿದ್ದೆ ಅಂತ ಹೇಳಿದೆ, ಆದರೆ ಮತ್ತೆ ಬರಬೇಕು ಅಂತ ಶಶಿ ನನ್ನನ್ನು ಕರೆದ್ರು. ನಿಮ್ಮ ಜೊತೆಗೆ ಮಾತನಾಡುವಂಥದ್ದು ಒಂದೆರಡು ಮಾತುಗಳು ನಾನು ನಿಮಗೆ ಹೇಳಿದೆ. ಆದರೆ ಎಂಥ ಸೈಲೆನ್ಸ್ ಕ್ರಿಯೇಟ್ ಆಯಿತು ಅಂದರೆ ಪ್ರತಿಯೊಬ್ಬ ಸ್ಟೂಡೆಂಟಲ್ಲೂ ಆದರ್ಶ ಇದೆ, ಪ್ರತಿಯೊಬ್ಬ ಸ್ಟೂಡೆಂಟಲ್ಲೂ ಒಳ್ಳೆಯತನ ಇದೆ, ಪ್ರತಿಯೊಬ್ಬ ಸ್ಟೂಡೆಂಟನ ಎದೆಯೊಳಗೆ ಅಪ್ಪ ಅಮ್ಮನ ಬಗ್ಗೆ ಪ್ರೀತಿ ಇದೆ, ಪ್ರತಿಯೊಬ್ಬ ವಿದ್ಯಾರ್ಥಿ ಎದೆಯಲ್ಲೂ ಕೂಡ ಗುರುಗಳ ಬಗ್ಗೆ ಪ್ರೀತಿ ಇದೆ. ಆದರೆ ಎಲ್ಲೋ ಒಂದು ಬಾರಿ ಒಂದಿಷ್ಟು ಹಾರಾಡ್ತೇವೆ, ಕುಣಿತೇವೆ, ಎಂಜಾಯ್ ಮಾಡ್ತೇವೆ. ಅದು ಮುಗಿದ ತಕ್ಷಣವೇ ಅಗೇನ್ ನೀವು ಇಲ್ಲಿಗೆ ಬಂದ್ರಿ. ಅದಕ್ಕೆ ನಿಮಗೆ ಅಭಿನಂದನೆ ಸಲ್ಲಿಸಿ ನೀವೆಲ್ಲ ಗೆಲ್ಲಬೇಕು ಅಂತ ಹಾಡಿ ಗೆದ್ದೆ ಗೆಲ್ಲುವೆವು, ಗೆದ್ದೆ ಗೆಲ್ಲುವೆವು, ಗೆದ್ದೆ ಗೆಲ್ಲುವೆವು ಒಂದು ದಿನ, ಮನದಲ್ಲಿ ವಿಶ್ವಾಸ ಎನ ಎದೆಯಲ್ಲಿ ಮೂಡುತ್ತಿದೆ. ಗೆದ್ದೆ ಗೆಲ್ಲುವೆವು ಒಂದು ದಿನ, हम होंगे कामयाब, हम होंगे कामयाब, हम होंगे कामयाब एक दिन. मन में है विश्वास, पूरा है विश्वास, हम होंगे कामयाब एक दिन. We shall overcome, we shall overcome, we shall overcome someday. Oh, deep in my heart, I do believe in we shall overcome someday. ಗೆದ್ದೆ ಗೆಲ್ಲುವೆವು, ಹಮ್ ಹೋಂಗೆ ಕಾಮಯಾಬ್, ವಿ ಶಾಲ್ ಓವರ್ಕಮ್. ಗೆದ್ದೆ ಗೆಲ್ತೀರಾ, ಗೆಲುವು ನಿಮ್ಮದಾಗ್ಲಿ. ದೇವರು ನಿಮಗೆ ಶಕ್ತಿಯನ್ನು ಕೊಡಲಿ. ಬೆನಕಟ್ಟಿ ಕಾಲೇಜ್ ಇನ್ನಷ್ಟು ನಾಡಿನ ತರಕ್ಕೆ ಬೆಳೆಯಲಿ ಅಂತ ಆಶಿಸಿ ಮಾತು ಮುಗಿಸ್ತಾರೆ. ನಮಸ್ಕಾರ. ಇಲ್ಲಿಯವರೆಗೆ ತಮ್ಮ ಮಾತುಗಳಿಂದ ನಿಮ್ಮೆಲ್ಲರನ್ನು ಪ್ರೇರೇಪಿಸಿದ ಖ್ಯಾತ ವಾಗ್ಮಿಗಳು, ಸಾವಿಲ್ಲದ ಸಾಹಿತ್ಯಕ್ಕೆ ಸರದಾರರಾದ, ಇಂಚು ಇಂಚುಗಳಲ್ಲೂ ಸಾಹಿತ್ಯದ ಸವಿಯನ್ನು ಉಣಬಡಿಸಿದ ಶ್ರೀ ಅಶೋಕ್ ಹಂಚಲಿ ಸಾಹಿತಿಗಳಿಗೆ ನಮನ ಸುಮನಗಳು.